ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸುಮ್ನಾಳ್, ಜೆ.ಎಸ್.ಎಸ್. ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ ಭಾರತದಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಪ್ರವರ್ಗಗಳ ಕುರಿತು ಏನಪ್ಪಾ ಅಂದ್ರೆ ನಾವು ಡಿಸ್ಕಸ್ ಅನ್ನ ಮಾಡೋಣ. ಇಂದಿನ ಕ್ಲಾಸಿನಲ್ಲಿ ನಾವು ಬುಡಕಟ್ಟು ಎಂದರೇನು, ಬುಡಕಟ್ಟು ಸಮುದಾಯ ಎಂದರೇನು, ಅವರ ಲಕ್ಷಣಗಳು ಎಲ್ಲವೂ ಏನ್ ಮಾಡಿದಪ್ಪ ಅಂದ್ರ ಡಿಸ್ಕಸ್ ಅನ್ನ ಮಾಡಿದ್ವಿ. ಅದರ ಮುಂದುವರೆದ ಭಾಗವೇ ಏನಾಗಿದೆಪ್ಪ ಅಂದ್ರ ಇವತ್ತಿನ ಅವಧಿಯಲ್ಲಿ ಬುಡಕಟ್ಟು ಅಂದ್ರೆ ಭಾರತದಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಪ್ರವರ್ಗಗಳು, ಒಟ್ಟಾರೆ ಏನಪ್ಪಾ ಅಂದ್ರ 3 ಬುಡಕಟ್ಟು ಪ್ರವರ್ಗಗಳ ಬರ್ತವ. ಆ 3 ಬುಡಕಟ್ಟು ಪ್ರವರ್ಗಗಳ ಕುರಿತು ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀನಿ. ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಜಿಕೆ ಸ್ಟಾರ್, ಎಚ್ ಎಸ್ ಸ್ಟಾರ್ ಮತ್ತು ಪಿ ಎಸ್ ಸ್ಟಾರ್ ಏನಪ್ಪಾ ಅಂದ್ರ ಜಿಕೆ ಕ್ಲಾಸಸ್ಗಳು ಏನಪ್ಪಾ ಅಂದ್ರ ನಿರಂತರವಾಗಿ ಸಿಲೆಬಸ್ ಪ್ರಕಾರ ಏನಪ್ಪಾ ಅಂದ್ರ ಮೂಡಿ ಬರ್ತದವ. ಅದನ್ನ ಎಲ್ಲರೂ ಸಾಕಷ್ಟು ಮಂದಿ ಏನ್ ಮಾಡಿದ್ರಪ್ಪ ಅಂದ್ರ ಕ್ಲಾಸ್ ಗಳನ್ನ ನೋಡಿದ್ದೀರಿ, ಮೆಸೇಜ್ ಗಳನ್ನ ಹಾಕಿದ್ರಿ. ಆ ಮೆಸೇಜ್ ಗಳನ್ನ ಓದಿದಾಗ ನನಗ ಬಹಳಷ್ಟು ಖುಷಿ ಆಯ್ತು. ಇಷ್ಟೊಂದು ಪ್ರೋತ್ಸಾಹಗಳು ಕೊಡ್ತೀರಿ. ಸಾಕಷ್ಟು ಜನ ಏನಪ್ಪಾ ಅಂದ್ರ PDF ಫೈಲ್ ಅನ್ನ ಸೆಂಡ್ ಮಾಡ್ರಿ ಸರ್, ಸೆಂಡ್ ಮಾಡ್ರಿ ಅಂತ ಏನಪ್ಪಾ ಅಂದ್ರ ಸಾಕಷ್ಟು ಜನ ಮೆಸೇಜ್ ಹಾಕಿದ್ರಿ. ಪ್ರತಿಯೊಂದು ಸಿಲೆಬಸ್ ಪ್ರಕಾರ ಲೆಸನ್ ಮುಗಿದ ತಕ್ಷಣ ಏನಪ್ಪಾ ಅಂದ್ರ ಆ PDF ಫೈಲ್ ಅನ್ನ ಏನಪ್ಪಾ ಅಂದ್ರ ನಮ್ಮ ಟೆಲಿಗ್ರಾಮ್ ಚಾನಲ್ ಜೆ.ಎಸ್.ಎಸ್. ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಏನಪ್ಪಾ ಅಂದ್ರ ಆ ಮಾಹಿತಿಯನ್ನ ಏನಪ್ಪಾ ಅಂದ್ರ ನಾನು ಕಂಪಲ್ಸರಿ ಯಾವುದೇ ಒಂದೇ ಒಂದು ರೂಪಾಯಿನೋ ದುಡ್ಡು ತೆಗೆದುಕೊಳ್ಳದೆ ಎಲ್ಲವೂ ಏನಪ್ಪಾ ಅಂದ್ರ ಫ್ರೀ ಆಗಿ ಏನಪ್ಪಾ ಅಂದ್ರ ನಿಮ್ಗ PDF ಫೈಲ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಪ್ಪಾ ಅಂದ್ರ ಶೇರ್ ಅನ್ನ ಮಾಡ್ತಿದೀವಿ. ನಿಮಗೆ ಯಾರು ಆಸಕ್ತಿ ಅದಲ್ಲ ಅವ್ರು ಏನಪ್ಪಾ ಅಂದ್ರ ಜೆ.ಎಸ್.ಎಸ್. ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಟೆಲಿಗ್ರಾಮ್ ನಲ್ಲಿ ಏನಪ್ಪಾ ಅಂದ್ರ ಜಾಯಿನ್ ಆಗಬಹುದು. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಏನಪ್ಪಾ ಅಂದ್ರ ನಾನು ಪ್ರಾರಂಭ ಮಾಡ್ತೀನಿ. ಆತ್ಮೀಯ ಸ್ನೇಹಿತರೆ, ನೋಡಿ, ಇಂದಿನ ಕ್ಲಾಸ್ ಒಳಗ ಬುಡಕಟ್ಟು ಆದಿವಾಸಿ ಸಮುದಾಯ ಹಾಗೂ ಅವರ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಅನ್ನ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಭಾರತದಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಪ್ರವರ್ಗಗಳು, ಒಟ್ಟಾರೆಯಾಗಿ ಏನಪ್ಪಾ ಅಂದ್ರ ಭಾರತದಲ್ಲಿ 3 ಬುಡಕಟ್ಟು ಪ್ರವರ್ಗಗಳು ಕಂಡು ಬರ್ತಾವ. ಎಷ್ಟು ಬುಡಕಟ್ಟು ಪ್ರವರ್ಗಗಳ ಕಂಡು ಬರ್ತಾವಪ್ಪ ಅಂದ್ರ 3 ಬುಡಕಟ್ಟು ಪ್ರವರ್ಗಗಳ ಕಂಡು ಬರ್ತಾವ. ಅದರಲ್ಲಿ ಮೊದಲನೇ ಬಂದು ನಿಗ್ರುಟೋ ಜನಾಂಗ ಬರ್ತದ, ಎರಡನೇದು ಏನಪ್ಪಾ ಅಂದ್ರ ಮಂಗೋಲಿಯನ್ ಜನಾಂಗ ಬರ್ತದ, ಮೂರನೇದು ಏನಪ್ಪಾ ಅಂದ್ರ ಮೆಡಿಟೇರಿನಿಯನ್ ಜನಾಂಗ ಏನಪ್ಪಾ ಅಂದ್ರ ಕಂಡು ಬರ್ತದ. ಇವು ಭಾರತದಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಜನಾಂಗಗಳ ಏನಪ್ಪಾ ಅಂದ್ರ ಪ್ರವರ್ಗಗಳು ಏನಪ್ಪಾ ಅಂದ್ರ ಆಗ್ತವೆ. ಇದೆಲ್ಲ ಈ PDF ಫೈಲ್ ನಲ್ಲಿ ಇರುವಂತ ಎಲ್ಲಾ ವಿಷಯ ಏನಪ್ಪಾ ಅಂದ್ರ ಇಂದಿನ ಕ್ಲಾಸ್ ಒಳಗೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತ ಕ್ಲಾಸ್ ಒಳಗೆ ಎಲ್ಲವೂ ಡಿಸ್ಕಸ್ ಮಾಡಿದ್ದೀವಿ. ಅದರ ಮುಂದುವರೆದ ಭಾಗ ಏನಪ್ಪಾ ಅಂದ್ರ ಇವತ್ತು ಭಾರತದಲ್ಲಿ ಕಂಡು ಬರುವಂತ ಪ್ರಮುಖ ಪ್ರವರ್ಗಗಳು, ಬುಡಕಟ್ಟು ಪ್ರವರ್ಗಗಳನ್ನ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಏನಪ್ಪಾ ಅಂದ್ರ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತಾ ಇದ್ದೀನಿ. ನಾವು ಡಿಸ್ಕಸ್ ಮಾಡ್ತಿರುವಂತ ಎಲ್ಲಾ ಮಾಹಿತಿಯು ಜಿಕೆ ಸ್ಟಾರ್, ಎಚ್ ಎಸ್ ಸ್ಟಾರ್, ಪಿ ಎಸ್ ಸ್ಟಾರ್ ಪರೀಕ್ಷೆಗೆ ಮತ್ತು ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪಾ ಅಂದ್ರ ಬಹಳಷ್ಟು ಏನಾಗ್ತದ ಅಂದ್ರ ಉಪಯುಕ್ತವಾಗ್ತದ. ಬನ್ನಿ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಭಾರತದಲ್ಲಿರುವಂತ ಪ್ರಮುಖ ಬುಡಕಟ್ಟು ಜನಾಂಗಗಳ ಪ್ರವರ್ಗಗಳ ಕುರಿತು ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡೋದ. ಮೊದಲಿಗೆ ಯಾರು ಬರ್ತಾರಪ್ಪ ಅಂದ್ರ ನಿಗ್ರುಟೋ ಜನಾಂಗ ಬರ್ತದ. ಮೊದಲಿಗೆ ಯಾವ ಬರ್ತದಪ್ಪ ಅಂದ್ರ ನಿಗ್ರುಟೋ ಜನಾಂಗ ಬರ್ತದ. ಈ ನಿಗ್ರುಟೋ ಜನಾಂಗದ ಮೂಲವನ್ನು ನೋಡಿದಾಗ ಇದ್ರಾಗ ಕೆಳಗ ಮಾಹಿತಿ ನೋಡ್ರಿ. ಇವರು ಮೂಲತಃ ಆಫ್ರಿಕಾ ಖಂಡದವರು. ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ವಲಸೆ ಬಂದ ಮೊದಲ ಮಾನವ ಗುಂಪು ಇವರದೇ ಎಂದು ನಂಬಲಾಗಿದೆ. ನೋಡ್ರಿ, ಈ ನಿಗ್ರುಟೋ ಜನಾಂಗದ ಮೂಲವನ್ನು ಕೆದಕುತ್ತಾ ನಾವು ಹೋದಾಗ ಇವರು ಯಾವ ಖಂಡದಲ್ಲಿ ಸಿಗುತ್ತಾರಪ್ಪ ಅಂದ್ರ ಆಫ್ರಿಕಾ ಖಂಡ. ಯಾವ ಖಂಡ? ಆಫ್ರಿಕಾ ಖಂಡ. ಬಹಳಷ್ಟು ಇಂಪಾರ್ಟೆಂಟ್. ನಮ್ಗೆ ಏನ್ ಪ್ರಶ್ನೆ ಕೇಳ್ಬೋದು ಇಲ್ಲಿ? ಬಹಳ ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ತಾನ. ಏನಂತ ಕೇಳ್ತಾನೆ ನೋಡ್ರಿ, ನಿಗ್ರುಟೋ ಜನಾಂಗದ ಮೂಲ ಸ್ಥಳ ಯಾವ್ದಂತ ಕೇಳ್ಬೋದು. ಅವರು ಮೂಲತಃ ಯಾವ ಖಂಡದಿಂದ ಬಂದರಂತ ಪ್ರಶ್ನೆ ಕೇಳ್ಬೋದು. ನೋಡ್ರಿ, ಈ ನಿಗ್ರುಟೋ ಜನಾಂಗದವರು ಮೂಲತಃ ಯಾವ ಖಂಡದಿಂದ ಬಂದರಪ್ಪ ಅಂದ್ರ ಆಫ್ರಿಕಾ ಖಂಡದಿಂದ ಬಂದರು. ಯಾವ ಖಂಡದಿಂದ ಬಂದರು? ಅವರು ಮೂಲತಃ ಆಫ್ರಿಕಾ ಖಂಡದಿಂದ ಬಂದರು. ಸುಮಾರು 60,000 ವರ್ಷಗಳಿಂದ ಏನಪ್ಪಾ ಅಂದ್ರ ಆಫ್ರಿಕಾದಿಂದ ವಲಸೆ ಬಂದಂತ ಮೊಟ್ಟ ಮೊದಲ ಮಾನವ ಗುಂಪು ಏನಾಗಿದಪ್ಪ ಅಂದ್ರ ಇವರದಾಗಿದ. ಭಾರತಕ್ಕೆ 60,000 ವರ್ಷಗಳಿಂದ ಅಂದ್ರೆ ಒಟ್ಟಾರೆ ಏಷ್ಯಾ ಖಂಡಕ್ಕೆ ಏನಪ್ಪಾ ಅಂದ್ರ 60,000 ವರ್ಷಗಳಿಂದ ಏನಪ್ಪಾ ಅಂದ್ರ ವಲಸೆ ಬಂದರು. ಇವರು ವಲಸೆ ಬಂದರು. ಇವರು ಏಷ್ಯಾದ ಅತ್ಯಂತ ಪ್ರಾಚೀನ ನಿವಾಸಿಗಳೆಂದು ಕರೀತಾರ. ಕೇಳಬಹುದಲ್ಲ ಪ್ರಶ್ನೆ ಇಲ್ಲಿ? ಏನಂತ ಕೇಳ್ಬೋದು? ಏಷ್ಯಾದ ಅತ್ಯಂತ ಪ್ರಾಚೀನ ನಿವಾಸಿಗಳೆಂದು ಯಾರಿಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ಬೋದು ನಮಗ.
ಆ ಯಾರಿಗೆ ಕರಿತೀವಿ ನೋಡ್ರಿ, ಏಷ್ಯಾದ ಅತ್ಯಂತ ಪ್ರಾಚೀನ ನಿವಾಸಿಗಳಂತೆ ಯಾರಿಗೆ ಕರಿತೀವಪ್ಪ ಅಂದ್ರ ನಿಗ್ರುಟೋ ಜನಾಂಗಕ್ಕೆ ನಾವು ಏನಪ್ಪಾ ಅಂದ್ರ ಕರಿತೀವಿ. ಯಾರಿಗೆ ಕರಿತೀವಿ? ಈ ನಿಗ್ರುಟೋ ಜನಾಂಗ ಏನಾಗಿದಪ್ಪ ಅಂದ್ರ ಏಷ್ಯಾದ ಅತ್ಯಂತ ಪ್ರಾಚೀನ ನಿವಾಸಿಗಳಾಗಿದ್ದಾರೆ ಅವರು. ಈ ನಿಗ್ರುಟೋ ಪದದ ಅರ್ಥವನ್ನು ನೋಡಿದಾಗ, ಈ ಪದದ ಮೂಲವನ್ನು ನಾವು ಕೆದಕಿದಾಗ, ಈ ಪದವು ಮೂಲತಃ ಯಾವ ಭಾಷೆಯಿಂದ ಬಂದಿದಪ್ಪ ಅಂದ್ರ ಸ್ಪ್ಯಾನಿಷ್ ಭಾಷೆಯಿಂದ ಬಂದದ. ಈ ನಿಗ್ರಿಟೋ ಎಂಬ ಪದವು ಮೂಲತಃ ಯಾವ ಭಾಷೆಯಿಂದ ಬಂದಿದಪ್ಪ ಅಂದ್ರ ಸ್ಪ್ಯಾನಿಷ್ ಭಾಷೆಯಿಂದ ಬಂದದ. ಸ್ಪ್ಯಾನಿಷ್ ಪದದಲ್ಲಿ ಇದರ ಅರ್ಥವನ್ನು ನೋಡಿದಾಗ, ಯಾವ ಭಾಷೆಯಲ್ಲಿ ಇದರ ಅರ್ಥ ನೋಡಿದಾಗ, ಸ್ಪ್ಯಾನಿಷ್ ಭಾಷೆಯಲ್ಲಿ ಇದರ ಅರ್ಥವನ್ನು ನೋಡಿದಾಗ ಚಿಕ್ಕ ಕಪ್ಪು ವ್ಯಕ್ತಿ ಎಂದು ಅರ್ಥ. ನೋಡ್ರಿ, ಈ ನಿಗ್ರಿಟೋ ಜನಾಂಗ ಏನಾಗಿದಪ್ಪ ಅಂದ್ರ ಒಂದು ಕಪ್ಪು ಜನಾಂಗವಾಗ್ಯದ. ಏನಾಗಿದೆ? ಒಂದು ಕಪ್ಪು ಜನಾಂಗ ಏನಪ್ಪಾ ಅಂದ್ರ ಆಗ್ಯದ. ಇದ್ರ ಮೇಲೆ ಇಟ್ಕೋಬೇಕು, ನೀವು ನೆನಪಿಟ್ಕೋಬೇಕು. ಈ ನಿಗ್ರಿಟೋ ಜನಾಂಗದವರು ಮೂಲತಃ ಯಾವ ಖಂಡಕ್ಕೆ ಸೇರಿದವರಪ್ಪ ಅಂದ್ರ ಆಫ್ರಿಕಾ ಖಂಡಕ್ಕೆ ಸೇರಿದವರು. ಆಫ್ರಿಕಾ ಖಂಡದವರು ಯಾವ ರೀತಿ ಅದಾರ? ಕಪ್ಪಾಗಿ ಅದಾರ. ಹಂಗ ನಿಮಗ್ ನೆನಪು ಇರ್ಲಿಲ್ಲ ಅಂದ್ರ ಆಫ್ರಿಕಾವನ್ನ ಏನಂತ ಕರಿತೀವಿ ನಾವು? ಕಗ್ಗತ್ತಲೆ ಖಂಡ ಅಂತ ಕರಿತೀವಿ. ಕಗ್ಗತ್ತಲೆ ಅಂದ್ರೆ ಏನು? ಕರಾಳ ರಾತ್ರಿ, ಕತ್ತಲೆಯಿಂದ ಕೂಡಿರುವಂತ ರಾತ್ರಿ. ರಾತ್ರಿ ಹೆಂಗಿರ್ತದ? ಬೆಳ್ಳಗಿರ್ತದ, ನೋಡಿವಿ ಹಂಗ ಕತ್ತ ಇರ್ತದ, ಕಪ್ಪಾಗಿರ್ತದ ರಾತ್ರಿ. ಹಿಂಗ ನೆನಪಿಟ್ಟುಕೊರಿ. ನಿಗ್ರಿಟೋ ಜನಾಂಗದವರು ಮೂಲತಃ ಯಾವ ಖಂಡದಿಂದ ಬಂದರಂದ್ರು ಆಫ್ರಿಕಾ ಖಂಡದಿಂದ ಬಂದರು. ಇವರು ಕಪ್ಪು ಜನಾಂಗದ ವ್ಯಕ್ತಿಗಳಾಗಿದ್ದಾರ. ಆಫ್ರಿಕಾ ಖಂಡವನ್ನ ಕಗ್ಗತ್ತಲೆ ಖಂಡ ಅಂತ ಕರಿತೀವಿ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರ ಈ ಒಂದಕ್ಕೊಂದು ಏನ್ ಮಾಡ್ರಪ್ಪ ಅಂದ್ರ ರಿಲೇಟೆಡ್ ಆಗಿ ನೀವು ನೆನಪಿಟ್ಕೋರಿ. ನೋಡ್ರಿ, ಈ ನಿಗ್ರಿಟೋ ಎಂಬುದು ಒಂದು ನಿರ್ದಿಷ್ಟ ಬುಡಕಟ್ಟು ಸಮುದಾಯಕ್ಕಿಂತ ಹೆಚ್ಚಾಗಿ ಒಂದು ಜನಾಂಗೀಯ ಗುಂಪು ಎಂದು ಏನಪ್ಪಾ ಅಂದ್ರೆ ಇದನ್ನ ಕರೀತಾರ. ಇದೇನಪ್ಪಾ ಅಂದ್ರ ಬುಡಕಟ್ಟು ಸಮುದಾಯಕ್ಕಿಂತ ಹೆಚ್ಚಾಗಿ ಇದನ್ನ ಏನಂತ ಕರಿತಾರಪ್ಪ ಅಂದ್ರ ಜನಾಂಗೀಯ ಗುಂಪು ಅಂತ ಕರೀತಾರೆ. ಏನಂತ ಕರೀತಾರೆ? ಇದನ್ನ ಜನಾಂಗೀಯ ಗುಂಪಂತ ಏನಪ್ಪಾ ಅಂದ್ರ ಕರೀತಾರ. ಇವರನ್ನು ಭಾರತದ ಅತ್ಯಂತ ಪ್ರಾಚೀನ ನಿವಾಸಿಗಳು ಎಂದು ಕರೆಯಲಾಗುತ್ತದೆ. ಬಹಳಷ್ಟು ಇಂಪಾರ್ಟೆಂಟ್. ಭಾರತದ ಅತ್ಯಂತ ಪ್ರಾಚೀನ ನಿವಾಸಿಗಳಂತ ಯಾರಿಗೆ ಕರಿತಾರಪ್ಪ ಅಂದ್ರ ನಿಗ್ರಿಟೋ ಜನಾಂಗಕ್ಕೆ ಅಂತ ಕರೀತಾರ. ಆಫ್ರಿಕಾದಿಂದ ಸುಮಾರು 60,000 ವರ್ಷಗಳಿಂದ ಏನಪ್ಪಾ ಅಂದ್ರ ಏಷ್ಯಾ ಖಂಡಕ್ಕೆ ಬರ್ತಾರ. ಏಷ್ಯಾ ಖಂಡದಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಅನ್ಸುತ್ತಾರೆ ಇವರು. ಆದ್ರ ಭಾರತದ ಅತ್ಯಂತ ಪ್ರಾಚೀನ ನಿವಾಸಿಗಳು, ಭಾರತದ ಅತ್ಯಂತ ಪ್ರಾಚೀನ ಮಾನವ ಯಾರು ಅಂತ ಕೇಳಿದಾಗ ನಾವ್ ಏನ್ ಹೇಳ್ಬೇಕಾಗ್ತದಪ್ಪ ಅಂದ್ರ ನಿಗ್ರಿಟೋ ಜನಾಂಗದವರು ಬರ್ತಾರ. ಯಾರು ಬರ್ತಾರ? ಈ ನಿಗ್ರಿಟೋ ಜನಾಂಗದವರು ಬರ್ತಾರ. ಇವರು ಭಾರತದ ಭೂಭಾಗಕ್ಕೆ ಕಾಲಿಟ್ಟ ಮೊದಲ ಮಾನವ ಜನಾಂಗ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಭಾರತದ ಭೂಭಾಗಕ್ಕೆ ಕಾಲಿಟ್ಟಂತ ಮೊಟ್ಟ ಮೊದಲ ಜನಾಂಗ ಯಾವುದಂದ್ರ ನಿಗ್ರಿಟೋ ಜನಾಂಗ ಬರ್ತದ. ಅವರ ನಂತರ ಮತ್ತೆ ಯಾರು ಬರ್ತಾರಪ್ಪ ಅಂದ್ರ ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ ಬರ್ತದ. ನೆಕ್ಸ್ಟ್ ಈ ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ ನಂತರ ಮಂಗೋಲಾಯ್ಡ್ ಜನಾಂಗದವರು ಏನಪ್ಪಾ ಅಂದ್ರ ಬರ್ತಾರ. ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ಭಾರತಕ್ಕೆ ಕ್ರಮವಾಗಿ ಈ ಬುಡಕಟ್ಟು ಸಮುದಾಯಗಳು ಹೆಂಗ್ ಬರ್ತಾವಪ್ಪ ಅಂದ್ರ ಭಾರತದ ಭೂಭಾಗಕ್ಕೆ ಕಾಲಿಟ್ಟಂತ ಮೊಟ್ಟ ಮೊದಲ ಮಾನವ ನಿಗ್ರಿಟೋ ಜನಾಂಗ ಆಗ್ತದ. ಅವರ ನಂತರ ಯಾರು ಬರ್ತಾರಪ್ಪ ಅಂದ್ರ ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ ಬರ್ತದ. ಅವರ ನಂತರ ಏನಪ್ಪಾ ಅಂದ್ರ ಮಂಗೋಲಾಯ್ಡ್ ಜನಾಂಗ ಬರ್ತದ. ಇದನ್ನ ಹೆಂಗ ನೆನಪಿಟ್ಕೋಬೇಕು? ನೋಡ್ರಿ, NPM ಅಂತ ನೆನಪಿಟ್ಕೊಂಡ್ಬಿಡ್ರಿ. ಇದೊಂದು ಟ್ರಿಕ್ಸ್ ನೆನಪಿಟ್ಕೋರಿ. ಭಾರತಕ್ಕೆ ಕ್ರಮವಾಗಿ ಬಂದಂತ ಬುಡಕಟ್ಟು ಸಮುದಾಯಗಳ ನೋಡಿದಾಗ NPM ಅಂತ ನೆನಪಿಟ್ಕೊಂಡ್ಬಿಡ್ರಿ. ಏನಂದ್ರೆ ನಿಗ್ರಿಟೋ ಜನಾಂಗ ಬರ್ತದ. P ಅಂದ್ರ ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ ಬರ್ತದ. M ಅಂತ ಏನಪ್ಪಾ ಅಂದ್ರ ಮಂಗೋಲಾಯ್ಡ್ ಜನಾಂಗ ಬರ್ತದ. ಏನ್ ಬರ್ತದ? ಮಂಗೋಲಾಯ್ಡ್ ಜನಾಂಗ ಏನಪ್ಪಾ ಅಂದ್ರ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್. ನೋಡ್ರಿ, ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ ನಿಮಗ. ಭಾರತದ ಭೂಭಾಗಕ್ಕೆ ಕಾಲಿಟ್ಟ ಮೊಟ್ಟ ಮೊದಲ ಜನಾಂಗ ಯಾವುದು ಬರ್ತದ? ಯಾವುದು ಬರ್ತದಪ್ಪ ಅಂದ್ರ ನಿಗ್ರಿಟೋ ಜನಾಂಗ ಬರ್ತದ. ಯಾವುದು ಬರ್ತದ? ನಿಗ್ರಿಟೋ ಜನಾಂಗ ಏನಪ್ಪಾ ಅಂದ್ರ ಬರ್ತದ. ಇವರ ಭಾಷೆಗಳನ್ನು ಅಂಡಮಾನೀಸ್ ಭಾಷಾ ಕುಟುಂಬಕ್ಕೆ ಸೇರಿಸಲಾಗಿದೆ. ನೋಡ್ರಿ, ನಿಗ್ರಿಟೋ ಜನಾಂಗದವರು ಮಾತನಾಡುತ್ತಿರುವಂತ ಭಾಷೆ ಯಾವ ಭಾಷಾ ಕುಟುಂಬಕ್ಕೆ ಸೇರಿಸಲಾಗಿದೆಪ್ಪ ಅಂದ್ರ ಅಂಡಮಾನೀಸ್ ಭಾಷಾ ಕುಟುಂಬಕ್ಕೆ ಸೇರಿಸಲಾಗ್ಯದ. ಯಾವ ಭಾಷಾ ಕುಟುಂಬಕ್ಕೆ ಸೇರಿಸಲಾಗ್ಯದ? ಅಂಡಮಾನೀಸ್ ಭಾಷಾ ಕುಟುಂಬಕ್ಕೆ ಏನಪ್ಪಾ ಅಂದ್ರ ಸೇರಿಸಲಾಗ್ಯದ. ಆದರೆ ಇವರು ಬಳಸುತ್ತಿರುವಂತ ಭಾಷೆಗೆ ಯಾವುದೇ ರೀತಿಯ ಲಿಖಿತ ಲಿಪಿ ಇಲ್ಲ. ಏನು ಈ ನಿಗ್ರಿಟೋ ಜನಾಂಗದವರದಾರಲ್ಲ
ಅವರು ಪ್ರತಿನಿತ್ಯ ತಮ್ಮ ಸಂವಹನಕ್ಕಾಗಿ ವ್ಯವಹಾರಕ್ಕಾಗಿ ಬಳಸುತ್ತಿರುವಂತ ಭಾಷೆ ಏನಿದಲ್ಲ, ಆ ಭಾಷೆಗೆ ಯಾವುದೇ ರೀತಿ ಏನಪ್ಪಾ ಅಂದ್ರ ಲಿಖಿತ ಲಿಪಿ ಇಲ್ಲ. ಯಾವ ಲಿಪಿ ಇಲ್ಲ? ಲಿಖಿತ ಲಿಪಿ ಇಲ್ಲ. ಕೇವಲ ಅವ್ರು ಏನಪ್ಪಾ ಅಂದ್ರ ತಮ್ಮ ಭಾಷೆಯನ್ನು ಕೇವಲ ಮೌಖಿಕವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಬಳಸ್ತಾರ. ಆದರೆ ಇಂದಿನ ಯುಗದಲ್ಲಿ ಕಾಲಾಂತರದಲ್ಲಿ ಏನಾಗಿದಪ್ಪ ಅಂದ್ರ ಈ ನಿಗ್ರೋಟೋ ಬಳಸ್ತಿರುವಂತ ಭಾಷೆ ಏನಾಗಿದಪ್ಪ ಅಂದ್ರ ಇಂದು ಆಧುನಿಕ ಪ್ರಭಾವದಿಂದಾಗಿ ಏನಪ್ಪಾ ಅಂದ್ರ ಅಳಿವಿನ ಅಂಚಿನಿಗೆ ಸೇರಿದ. ಆದರೆ ಅವರು ಈ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಹಿಂದಿ ಮತ್ತು ಮಲಯಾಳಂ ಭಾಷೆಗಳ ಪ್ರಭಾವಕ್ಕೆ ಏನಾಗ್ತದಪ್ಪ ಅಂದ್ರೆ ಒಳಗಾಗುತ್ತಿದ್ದಾರೆ. ಈ ನಿಗ್ರೋಟೋ ಜನಾಂಗದವರು ಮೂಲತಃ ಏನಪ್ಪಾ ಅಂದ್ರ ಪ್ರಕೃತಿ ಆರಾಧಕರು. ಅವರು ತಾವು ವಾಸಿಸುತ್ತಿರುವಂತ ಅರಣ್ಯವನ್ನು, ಅಲ್ಲಿ ಇರುವಂತ ಪ್ರಕೃತಿಯನ್ನು, ನಿಸರ್ಗವನ್ನು ಅವ್ರು ಏನಂತ ನಂಬುತ್ತಾರಪ್ಪ ಅಂದ್ರ ದೈವವೆಂದು ನಂಬುತ್ತಾರ. ನೋಡ್ರಿ, ನಿಸರ್ಗದಲ್ಲಿರುವಂತ ನಿಗ್ರೋಟೋ ಜನಾಂಗದವರು ಪ್ರಕೃತಿಯ ಆರಾಧಕರು ಇವರು. ಆ ಪ್ರಕೃತಿಯನ್ನು ಏನಂತ ನಂಬುತ್ತಾರಪ್ಪ ಅಂದ್ರ ದೈವವೆಂದು ನಂಬುತ್ತಾರ. ಏನಂತ ನಂಬುತ್ತಾರ ಅವರು? ದೈವ ಎಂದು ಏನಪ್ಪಾ ಅಂದ್ರ ನಂಬುತ್ತಾರ. ಇವರಿಗೆ ಆತ್ಮಗಳ ಮೇಲೆ ಅಗಾಧವಾದ ನಂಬಿಕೆ. ತಮ್ಮ ಪೂರ್ವಜರ ಆತ್ಮಗಳ ಮೇಲೆ ಏನಪ್ಪಾ ಅಂದ್ರೆ ಇವರಿಗೆ ಬಹಳಷ್ಟು ನಂಬಿಕೆ. ಇವರು ತಮ್ಮ ಪ್ರಕಾರ ಆಕಾಶ ಮತ್ತು ಸಮುದ್ರಗಳಲ್ಲಿ ಏನಾಗಿರ್ತದಪ್ಪ ಅಂದ್ರ ಆತ್ಮಗಳು ನೆಲೆಸಿವೆ ಎಂದು ನಂಬುತ್ತಾರೆ. ನಿಗ್ರೋಟೋ ಜನಾಂಗದ ಪ್ರಕಾರ ತಮ್ಮ ಪೂರ್ವಜರ ಆತ್ಮಗಳು ಎಲ್ಲಿ ನೆಲೆಸಿರುತ್ತವೆ ಅಂತ ನಂಬಿರ್ತಾರ ಅವರು. ಎಲ್ಲಿ ನಂಬಿರ್ತಾರಪ್ಪ ಅಂದ್ರ ಆಕಾಶದಲ್ಲಿ ಮತ್ತು ಸಮುದ್ರದಲ್ಲಿ ಏನಪ್ಪಾ ಅಂದ್ರ ಆತ್ಮಗಳಿವೆ ಅಂತ ಏನಪ್ಪಾ ಅಂದ್ರ ಅವರು ನಂಬುತ್ತಾರ. ಯಾರು ನಂಬುತ್ತಾರ? ನಿಗ್ರೋಟೋ ಜನಾಂಗದವ್ರು ಏನಪ್ಪಾ ಅಂದ್ರ ನಂಬುತ್ತಾರ. ನಿಗ್ರಿಟೋ ಜನಾಂಗದವ್ರು ಏನಪ್ಪಾ ಅಂದ್ರ ನಂಬ್ತಾರ. ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ಪುಲೋಗ ಅಂತ ಬರ್ತದ. ಏನ್ ಬರ್ತದ? ಪುಲೋಗ ಅಂತ ಬರ್ತದ. ಅಂಡಮಾನ್ ಕೆಲವು ಗುಂಪುಗಳು ಪುಲೋಗ ಎಂಬ ಸೃಷ್ಟಿಕರ್ತನನ್ನು ಪೂಜಿಸುತ್ತಾರೆ. ಇವರು ಯಾವುದೇ ನಿರ್ದಿಷ್ಟ ಗುಡಿ ಗೋಪುರಗಳನ್ನು ಹೊಂದಿಲ್ಲ, ಬದಲಿಗೆ ಕಾಡಿನ ಪ್ರತಿಯೊಂದು ಅಂಶದಲ್ಲೂ ದೇವರನ್ನು ಕಾಣುತ್ತಾರೆ. ನೋಡ್ರಿ, ಎಂತ ಅದ್ಭುತವಾದ ಆಚರಣೆ ಇದೆ ನೋಡ್ರಿ. ಅವರು ಅಂಡಮಾನಿನಲ್ಲಿರುವಂತ ಕೆಲವೊಂದಿಷ್ಟು ಬುಡಕಟ್ಟು ಸಮುದಾಯಗಳು ಪುಲೋಗ ಆಚರಣೆಯನ್ನು ಮಾಡ್ತಾರ. ಯಾವ ಆಚರಣೆ ಮಾಡ್ತಾರ ಅವರು? ಪುಲೋಗ ಆಚರಣೆಯನ್ನು ಮಾಡ್ತಾರ. ಇವರ ಪ್ರಕಾರ ಪುಲೋಗ ಅಂದ್ರೆ ಯಾರಪ್ಪ ಅಂದ್ರ ಸೃಷ್ಟಿಕರ್ತ. ನಾವು ಹೆಂಗ ಸೃಷ್ಟಿಕರ್ತ ಬ್ರಹ್ಮ ಅಂತ ತಿಳ್ಕೋತೀವಲ್ಲ, ಹಾಗೆ ಇವ್ರು ಏನಪ್ಪಾ ಅಂದ್ರ ಯಾರ ಪ್ರಕಾರ? ಅಂಡಮಾನ್ ನಿಕೋಬಾರ್ನಲ್ಲಿರುವಂತ ಬುಡಕಟ್ಟು ಸಮುದಾಯದ ಪ್ರಕಾರ ಸೃಷ್ಟಿಕರ್ತ ಯಾರಪ್ಪ ಅಂದ್ರ ಪುಲೋಗ ಬರ್ತಾರ. ಯಾರು ಬರ್ತಾರ? ಪುಲೋಗ ಬರ್ತಾರ. ಆ ಪುಲೋಗವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಪೂಜೆ ಮಾಡ್ತಾರ. ಏನ್ ಮಾಡ್ತಾರ ಅವರು? ಪೂಜೆ ಮಾಡ್ತಾರ. ಆದರೆ ಈ ಸಮುದಾಯ, ಯಾವ ಸಮುದಾಯ? ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರುವಂತ ಸಮುದಾಯಗಳು ಏನದವಲ್ಲ, ಬುಡಕಟ್ಟು ಸಮುದಾಯಗಳು ಏನದವಲ್ಲ, ಅವುಗಳು ಏನಪ್ಪಾ ಅಂದ್ರ ಯಾವುದೇ ರೀತಿಯ ನಿರ್ದಿಷ್ಟ ಗುಡಿ ಗೋಪುರಗಳಿಲ್ಲ. ಏನಿಲ್ಲ ಅವರಿಗೆ? ನಿರ್ದಿಷ್ಟವಾದ ಗುಡಿ ಗೋಪುರಗಳೆಲ್ಲ. ಬದಲಾಗಿ ಕಾಡಿನ ಪ್ರತಿಯೊಂದು ಅಂಶದಲ್ಲೂ ಏನಪ್ಪಾ ಅಂದ್ರ ಅವರು ದೇವರನ್ನ ಕಾಣ್ತಾರ. ಗಿಡ ಕಂಡ್ರು ಪೂಜಿಸ್ತಾರ, ಮರ ಕಂಡ್ರು ಪೂಜಿಸ್ತಾರ, ಕಲ್ಲು ಕಂಡ್ರು ಪೂಜಿಸ್ತಾರ. ತಮ್ಮ ಕಾಡಿನೊಳಗೆ ಯಾವ ಯಾವ ವಸ್ತುಗಳನ್ನ ಸಿಗ್ತಾವ ಎಲ್ಲದರಲ್ಲೂ ಏನ್ ಮಾಡ್ತಾರಪ್ಪ ಅಂದ್ರ ಪ್ರತಿಯೊಂದು ವಸ್ತುವಿನಲ್ಲಿ ಅವರು ದೇವರನ್ನ ಕಾಣ್ತಾರ. ಏನ್ ಕಾಣ್ತಾರ? ಅವರು ದೇವರನ್ನ ಕಾಣ್ತಾರ. ನಮ್ಮ ಪರೀಕ್ಷೆ ಕೇಳಬಹುದು, ಪುಲೋಗ ಪದ್ಧತಿ ಯಾವ ಬುಡಕಟ್ಟು ಸಮುದಾಯದಲ್ಲಿ ಕಂಡು ಬರ್ತದಂತ ನಾವು ಪ್ರಶ್ನೆ ಕೇಳಬಹುದು. ಯಾವ ಸಮುದಾಯದಲ್ಲಿ ಕಂಡು ಬರ್ತದ? ನಿಗ್ರೋಟೋ ಸಮುದಾಯ, ಬುಡಕಟ್ಟು ಸಮುದಾಯದಲ್ಲಿ ಏನಪ್ಪಾ ಅಂದ್ರ ಅದು ಕಂಡು ಬರ್ತದ. ನೋಡ್ರಿ, ಈ ಸಮುದಾಯದ ವಿಶೇಷತೆಗಳನ್ನು ನೋಡಿದಾಗ, ಯಾವ ಸಮುದಾಯದ? ನಿಗ್ರೋಟೋ ಸಮುದಾಯದ ವಿಶೇಷತೆಗಳನ್ನು ನೋಡಿದಾಗ, ಯುನಿಕ್ ಫ್ಯೂಚರ್ಸ್ ಗಳನ್ನು ನೋಡಿದಾಗ ಇವ್ರಿಗೆ ಏನಪ್ಪಾ ಅಂದ್ರ ಅಗ್ನಿ ಬಳಕೆಯ ಬಗ್ಗೆ ಇನ್ನಿಗೂ ಏನಾಗಿಲ್ಲಪ್ಪ ಅಂದ್ರ ತಿಳಿದು ಬಂದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಜರಾವಗಳು ಬೆಂಕಿಯನ್ನು ಹಚ್ಚುವ ಕಲೆಗಿಂತ ಹೆಚ್ಚಾಗಿ ಸಿಗುವ ಬೆಂಕಿಯನ್ನು ಸಂರಕ್ಷಿಸುವುದರಲ್ಲಿ ಹೆಚ್ಚಿನ ನೈಪುಣ್ಯವನ್ನು ಹೊಂದಿದ್ದಾರೆ. ಕಲ್ಲು ಉಜ್ಜಿ ಬೆಂಕಿ ಉತ್ಪಾದನೆ ಮಾಡುವ ಕಲೆ ಇನ್ನೂ ಇವರಿಗೆ ತಿಳಿದಿರುವುದಿಲ್ಲವೆಂದು ತುಂಬಾ ವಿಶೇಷವೆನಿಸುವುದು. ನೋಡ್ರಿ, ಈ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ವಾಸ ಮಾಡ್ತಿರುವಂತ ಜರವ ಯಾವುದು? ಜರವ ಬುಡಕಟ್ಟು ಬರ್ತದ. ಆ ಬುಡಕಟ್ಟು ಸಮುದಾಯಕ್ಕೆ ಏನಪ್ಪಾ ಅಂದ್ರ ಇಂದಿಗೂ
ಇವತ್ತು ನಾವು ಎಷ್ಟನೇ ಶತಮಾನದಲ್ಲಿ ಅದೀವಿ, 21ನೇ ಶತಮಾನದಲ್ಲಿ ಟೆಕ್ನಾಲಜಿ ಅಷ್ಟೊಂದು ಏನಪ್ಪಾ ಅಂದ್ರ ಬಹಳ ಮುಂದುವರೆದದ. ಅವ್ರಿಗೆ ಇಂದಿಗೂ ಸಹ ಏನಪ್ಪಾ ಅಂದ್ರ ಬೆಂಕಿಯನ್ನು ಸ್ವಯಂ ತಾವೇ ಏನಪ್ಪಾ ಅಂದ್ರ ಉತ್ಪಾದನೆ ಮಾಡೋದಕ್ಕೆ ಬರುದಿಲ್ಲ ಅಂತ ಅವ್ರಿಗೆ. ಅಂದ್ರ ಇದ್ರಲಿಂದ ನಮಗ್ ಏನ್ ತಿಳಿದು ಬರ್ತದಪ್ಪ ಅಂದ್ರ ಈ ಆಧುನಿಕ ಸಮಾಜದಿಂದ ಅವರು ಎಷ್ಟು ದೂರ ಅದಾರ. ಯಾಕ ಅವರ ಆಧುನಿಕ ಸಮಾಜದಿಂದ ಸಂಪರ್ಕವನ್ನ ಇರ್ಲಾರ್ಕ ಅವ್ರಿಗೆ ಏನಪ್ಪಾ ಅಂದ್ರೆ ಇಂದಿಗೂ ಸಹ ಏನಪ್ಪಾ ಅಂದ್ರ ಆ ಬೆಂಕಿ ಉತ್ಪಾದನೆ ಕಲೆ ಅವರಿಗೆ ಗೊತ್ತಿಲ್ಲ. ಮೊದಲಿನ ಹಾದಿ ಮಾನವ ಕಲ್ಲನ್ನು ಪರಸ್ಪರ ತಿಕ್ಕುವುದರ ಮೂಲಕ, ಕಲ್ಲನ್ನು ಉಜ್ಜುವುದರ ಮೂಲಕ ಆತ ಏನ್ ಮಾಡಿದ, ಬೆಂಕಿ ಉತ್ಪಾದನೆ ಮಾಡಿದ. ಆ ಕಲೆ ಇನ್ನಿಗೂ ಏನಪ್ಪಾ ಅಂದ್ರ ಅವ್ರಿಗೆ ತಿಳಿದಲ್ಲ ಅಂತ. ಯಾವ ಬುಡಕಟ್ಟು ಸಮುದಾಯಕ್ಕಪ್ಪ ಅಂದ್ರ ಜರಾವ ಬುಡಕಟ್ಟು ಸಮುದಾಯ. ಹೇಳ್ತಾನೆ ನಾಳೆ ಪ್ರಶ್ನೆಗಳನ್ನ. ಜರಾವ ಬುಡಕಟ್ಟು ಸಮುದಾಯ ಭಾರತದ ಯಾವ ಭಾಗದಲ್ಲಿ ಕಂಡು ಬರ್ತದಂತ ನಮಗ್ ಪ್ರಶ್ನೆ ಕೇಳ್ತಾನ. ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತದ ಪ್ರಶ್ನೆ ಕೇಳ್ತಾನ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಆಲ್ರೆಡಿ ಸಾಕಷ್ಟು ಬಾರಿ ಏನ್ ಮಾಡಿದಪ್ಪ ಅಂದ್ರ ಜರಾವ ಬುಡಕಟ್ಟು ಸಮುದಾಯದ ಮೇಲೆ ಪ್ರಶ್ನೆಗಳು ಬಂದಿದಾವ. ನೋಡ್ರಿ, ಈ ಜರಾವ ಸಮುದಾಯ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ಮುಂದೆ ಇದ್ರ ಬಗ್ಗೆ ಬರ್ತದ ವಿಷಯ, ಅವಾಗ ನಾವು ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀನಿ. ಈ ನೋಡ್ರಿ, ಈ ಜರಾವ ಸಮುದಾಯ ಇಂದಿಗೂ ಏನಪ್ಪಾ ಅಂದ್ರ ಮೀನುಗಾರಿಕೆ ಮತ್ತು ಬೇಟೆಗಾಗಿ ಬಿಲ್ಲು ಬಾಣಗಳು ಮತ್ತು ಈಟೆಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಬಳಸ್ತದ. ಪ್ರತಿಯೊಂದು ಬುಡಕಟ್ಟು ಸಮುದಾಯ ಏನಪ್ಪಾ ಅಂದ್ರ ತಮ್ಮ ವೃತ್ತಿಯನ್ನ ಬೇಟೆಗಾರಿಕೆಯನ್ನಾಗಿ ಏನಪ್ಪಾ ಅಂದ್ರ ಅವರು ಮಾಡ್ಕೊಂಡಿದಾರ. ನೋಡ್ರಿ, ಸೆಂಟಿನಿಲೆಸ್ ಇದು ಸಹ ಏನಪ್ಪಾ ಅಂದ್ರ ಸೆಂಟಿನಿಲೆಸ್ ಅಂತ ಏನಪ್ಪಾ ಅಂದ್ರ ಒಂದು ಬುಡಕಟ್ಟು ಸಮುದಾಯ ಬರ್ತದ. ಈ ಬುಡಕಟ್ಟು ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಪ್ರತ್ಯೇಕವಾಗಿರುವ ಜನಾಂಗವಾಗಿದೆ. ಇದು ಸಹ ಏನಪ್ಪಾ ಅಂದ್ರ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲೇ ಕಂಡು ಬರ್ತದ. ಈ ಸೆಂಟಿನೆಲಿಸ್ ಅನ್ನೋದೇನೋ ಬುಡಕಟ್ಟು ಸಮುದಾಯ ಏನಿದೆ ಅಲ್ಲ, ಅದು ಏನಪ್ಪಾ ಅಂದ್ರ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಪ್ರತ್ಯೇಕವಾಗಿರುವಂತ ಬುಡಕಟ್ಟು ಸಮುದಾಯವಾಗದ. ಏನಾಗ್ಯದ? ಬುಡಕಟ್ಟು ಸಮುದಾಯ ಆಗ್ಯದ. ನೋಡ್ರಿ, ಈ ನಿಗ್ರಿಟೋ ಜನಾಂಗದವರ ದೈಹಿಕ ಲಕ್ಷಣಗಳ ನೋಡಿದಾಗ ಇವರ ಎತ್ತರ, ಯಾರ ಎತ್ತರ? ಈ ನಿಗ್ರಿಟೋ ಜನಾಂಗದವರ ಎತ್ತರವನ್ನು ನೋಡಿದಾಗ ಇವರು ಅತ್ಯಂತ ಕುಳ್ಳಗನೆ ವ್ಯಕ್ತಿಗಳಾಗ್ತಾರೆ. ಇವರು ಇಲ್ಲದ್ರು ಬಹಳ ಗಿಡ್ಡ ಮನುಷ್ಯರು. ಇವ್ರು ಏನಪ್ಪಾ ಅಂದ್ರ ಬಹಳಷ್ಟು ಗಿಡ್ಡ ಮನುಷ್ಯರು. ಇವರು ಪ್ರತಿಯೊಬ್ಬರು ಏನಪ್ಪಾ ಅಂದ್ರ 5 ಅಡಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುತ್ತಾರೆ. ನೋಡ್ರಿ, ಈ ನಿಗ್ರಿಟೋ ಜನಾಂಗದವರು ಬಹಳ ಕುಳ್ಳಗಾಗಿರ್ತಾರ. ಅವ್ರ ಹೈಟ್, ಮಿನಿಮಮ್ ಹೈಟ್ ಎಷ್ಟು ಇರ್ತದಪ್ಪ ಅಂದ್ರ ಪುರುಷರನ್ನ ತೆಗೆದುಕೊಂಡಾಗ 5 ಅಡಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರ್ತಾರ. ಅವರ ಚರ್ಮ ಕಪ್ಪು ಬಣ್ಣವನ್ನು ಹೊಂದಿರ್ತದ. ಈ ನಿಗ್ರಿಟೋ ಜನಾಂಗದವರು ಏನಪ್ಪಾ ಅಂದ್ರ ಕಪ್ಪು ಜನಾಂಗದವರಾಗಿರ್ತಾರ. ಕೂದಲು ತಲೆಯಲ್ಲಿ ಸಣ್ಣ ಮತ್ತು ಗುಂಗರು ಕೂದಲನ್ನು ಒಳಗೊಂಡಿರ್ತಾರೆ. ಇವ್ರು ಇಲ್ಲೇ ನೋಡ್ರಿ, ಗುಂಗರು ಕೂದಲುಗಳು ನೋಡ್ರಿ ಒಂದ್ಸಲ. ಈ ರೀತಿ ಏನಪ್ಪಾ ಅಂದ್ರ ಅವರು ಗುಂಗರು ಕೂದಲುಗಳನ್ನ ಏನಪ್ಪಾ ಅಂದ್ರ ಒಳಗೊಂಡಿರ್ತದ. ಮುಖದ ರಚನೆಯನ್ನು ನೋಡಿದಾಗ ಅಗಲವಾದ ಮೂಗು, ದಪ್ಪನೆ ತುಟಿಗಳನ್ನು ಹೊಂದಿರ್ತಾರ. ನೋಡ್ರಿ, ಅವ್ರ ಮೂಗು ಎಷ್ಟು ಅಗಲದ, ಮತ್ತೆ ಅವ್ರ ತುಟಿಗಳು ಏನಾಗಿರ್ತವಪ್ಪ ಅಂದ್ರ ದಪ್ಪ ಆಗಿರ್ತವ. ನೋಡ್ರಿ, ಈ ನಿಗ್ರಿಟೋ ಜನಾಂಗದ ಲಕ್ಷಣಗಳನ್ನು ನೋಡಿದಾಗ ಅವರು ಅತ್ಯಂತ ಕುಳ್ಳಾಗಿರುವ ದೇಹವನ್ನು ಏನಪ್ಪಾ ಅಂದ್ರ ಒಳಗೊಂಡಿರ್ತಾರ. ಮಿನಿಮಮ್ ಇವರ ದೇಹ ಎಷ್ಟು ಅಡಿ ಎತ್ತರ ಇರ್ತದಪ್ಪ ಅಂದ್ರ 5 ಅಡಿ ಎತ್ತರ ಇರ್ತದ. ಕಪ್ಪು ಜನಾಂಗವಾಗ್ಯದ. ಇವರು ಗುಂಗರು ಕೂದಲುಗಳನ್ನು ಒಳಗೊಂಡಿರ್ತಾರ. ಸಣ್ಣ ಮತ್ತು ಏನಪ್ಪಾ ಅಂದ್ರ ಗುಂಗರ ಕೂದಲುಗಳನ್ನ ಏನಪ್ಪಾ ಅಂದ್ರ ಒಳಗೊಂಡಿರ್ತಾರ. ಇವರ ಮುಖದ ರಚನೆಯನ್ನ ನೋಡಿದಾಗ ಅಗಲವಾದ ಮೂಗು, ದಪ್ಪನೆಯ ತುಟಿಗಳನ್ನ ಏನಪ್ಪಾ ಅಂದ್ರ ಒಳಗೊಂಡಿರ್ತಾರ. ನೋಡ್ರಿ, ಭಾರತದಲ್ಲಿ ನಿಗ್ರಿಟೋ ಜನಾಂಗ, ಬುಡಕಟ್ಟು ಜನಾಂಗಗಳು ನೋಡ್ರಿ ಎಲ್ಲೆಲ್ಲಿ ವಾಸ ಮಾಡ್ತಾರ ಭಾರತದೊಳಗ. ಈ ನಿಗ್ರಿಟೋ ಜನಾಂಗದವರು ಎಲ್ಲೆಲ್ಲಿ ವಾಸ ಮಾಡ್ತಾರ ನೋಡ್ರಿ. ಗ್ರೇಟ್ ಅಂಡಮಾನಿಸ್. ನೋಡ್ರಿ, ಈ ನಿಗ್ರಿಟೋ ಜನಾಂಗದವರು ಯಾರ್ಯಾರು ಬರ್ತಾರ ಅನ್ನೋದು ನೋಡ್ರಿ. ಒಂದೇದು ಗ್ರೇಟ್ ಅಂಡಮಾನಿಸ್. ಇವ್ರು ಎಲ್ಲಿ ಬರ್ತಾರಪ್ಪ ಅಂದ್ರ ಅಂಡಮಾನ್ ದ್ವೀಪದಲ್ಲಿ ಕಂಡು ಬರ್ತಾರ. ಆರಾಮಾಗಿ ಏನಪ್ಪಾ ಅಂದ್ರ ನೆನಪುಳಿತದ. ಇಲ್ಲಿ ಅಂಡಮಾನ್ ಅದ, ಇಲ್ಲಿ ಏನಪ್ಪಾ ಅಂದ್ರ ಅಂಡಮಾನ್ ಅದ. ನೆಕ್ಸ್ಟ್ ಒಂಗೆ ಬುಡಕಟ್ಟು ಜನಾಂಗ ಬರ್ತದ. ಇವ್ರು ಎಲ್ಲಿ ವಾಸ ಮಾಡ್ತಾರಪ್ಪ ಅಂದ್ರ ಲಿಟಲ್ ಅಂಡಮಾನ್ ಏನಪ್ಪಾ ಅಂದ್ರ ವಾಸ ಮಾಡ್ತಾರ. ಜರಾವ ಬುಡಕಟ್ಟು ಜನಾಂಗ ಬರ್ತದ. ದಕ್ಷಿಣ ಮತ್ತು ಮಧ್ಯ ಅಂಡಮಾನ್ ನಲ್ಲಿ ಏನಪ್ಪಾ ಅಂದ್ರ ವಾಸ ಮಾಡ್ತಾರ. ಜರಾವ ಬುಡಕಟ್ಟು ಸಮುದಾಯ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ದಕ್ಷಿಣ ಮತ್ತು ಮಧ್ಯ ಅಂಡಮಾನ್ ದ್ವೀಪದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ಇನ್ನು ಸೆಂಟಿನೆಲಿಸ್ ಅನ್ನೋ ಸಮುದಾಯ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ನಾರ್ತ್ ಸೆಂಟಿನೆಲ್ ದ್ವೀಪದಲ್ಲಿ ಏನಪ್ಪಾ ಅಂದ್ರ ಅದು ಕಂಡು ಬರ್ತದ. ನೋಡ್ರಿ, ಈ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಕಂಡು ಬರುವಂತ
ಬುಡಕಟ್ಟು ಸಮುದಾಯಗಳನ್ನು ಒಂದೇ ಲೈನ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆನಪಿಡಬೇಕು. ಅಂತದೊಂದು ಏನಪ್ಪಾ ಅಂದ್ರೆ ನೆನಪಿಡುವ ಟ್ರಿಕ್ಸ್ ಅದ್ ನೋಡ್ರಿ. ಜೋಗಿ ಅಂಡಮಾನ್ ಸೆಂಟ್ರಲ್ ಜೈಲಿಗೆ ಹೋದನು. ಅಂಡಮಾನ್ ದ್ವೀಪದೊಳಗೆ ಯಾವ ಜೈಲ್ ಅದ? ಸೆಲ್ಯುಲರ್ ಜೈಲ್ ಅದ. ಹಿಂಗ್ ನೆನಪಿಟ್ಕೋಬೇಕು ನಾವು ಎಕ್ಸಾಮ್ ಒಳಗೆ. ಹಂಗೆ ನೆನಪಿಟ್ಕೊಂಡು ಅಂದ್ರ ಆ ಬುಡಕಟ್ಟು ಸಮುದಾಯ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಕಂಡು ಬರುವಂತ ಬುಡಕಟ್ಟು ಸಮುದಾಯಗಳನ್ನ ಏನಪ್ಪಾ ಅಂದ್ರ ನಾವು ನೆನಪಿಡಬಹುದು. ನೋಡ್ರಿ, ಒಂದು ನೆನಪಿಡುವ ಟ್ರಿಕ್ಸ್ ಏನಪ್ಪಾ ಅಂದ್ರ ಬಹಳ ಸಿಂಪಲ್ ಅದ, ಅಷ್ಟೊಂದು ಟಫ್ ಏನಿಲ್ಲ. ನೋಡ್ರಿ, ಜೋಗಿ ಅಂಡಮಾನ್ ಸೆಂಟ್ರಲ್ ಜೈಲಿಗೆ ಹೋದನು. ನೋಡ್ರಿ, ಜೋಗಿ ಜೆ ಅಂದ್ರೆ ಏನಪ್ಪಾ ಅಂದ್ರ ಜರವ ಬುಡಕಟ್ಟು ಜನಾಂಗ ಬರ್ತದ. ಓ ಅಂದ್ರ ಒಂಗೆ ಜನಾಂಗ ಬರ್ತದ. ಈ ಒಂಗೆ ಜನಾಂಗ ಜರವ ಎಲ್ಪ ಅಂದ್ರ ಲಿಟಲ್ ಅಂಡಮಾನ್ ದ್ವೀಪದೊಳಗೆ ಏನಪ್ಪಾ ಅಂದ್ರ ಅವರು ವಾಸ ಮಾಡ್ತಾರ. ಸಾರಿ, ನೋಡ್ರಿ ಇಲ್ಲಿ ಇದು ಕೆಳಗೆ ಬರ್ಬೇಕಾಗಿತ್ತ. ನೋಡ್ರಿ, ಜರವ ಬುಡಕಟ್ಟು ಜನಾಂಗ ಬರ್ತದ. ನೆಕ್ಸ್ಟ್ ವಂಗೆ ಬುಡಕಟ್ಟು ಜನಾಂಗ ಬರ್ತದ. ಜಿ ಗ್ರೇಟ್ ಅಂಡಮಾನಿಸ್ ಬರ್ತಾರ. ಐ ಇಂಡಿಯನ್ ನಿಗ್ರುಟೋಗಳು ಬರ್ತಾರ. ಏನ್ ಬರ್ತಾರ? ಇಂಡಿಯನ್ ನಿಗ್ರುಟೋಗಳು ಬರ್ತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರ ಸೆಂಟ್ರಲ್ ಅಂದ್ರೆ ಏನಪ್ಪಾ ಅಂದ್ರ ಸೆಂಟಿನೆಲಿಸ್ ಅಂದ್ರ ಸೆಂಟರ್ ಅಂಡಮಾನ್ ನಲ್ಲಿ ಏನಪ್ಪಾ ಅಂದ್ರ ಅವರು ಕಂಡು ಬರ್ತಾರ. ಈ ರೀತಿ ನೀವೇನ್ ಮಾಡ್ಬೋದಪ್ಪ ಅಂದ್ರ ಇದೊಂದು ವಾಕ್ಯದ ಮೂಲಕ ಅಂಡಮಾನ್ಗಳಲ್ಲಿ ಕಂಡು ಬರುವಂತ ಎಲ್ಲ ಬುಡಕಟ್ಟು ಸಮುದಾಯಗಳನ್ನ ಏನಪ್ಪಾ ಅಂದ್ರೆ ನೀವು ನೆನಪಿಡಬಹುದು. ಇನ್ನ ನಿಗ್ರುಟೋ ಜನಾಂಗದ ಸಂಕ್ಷಿಪ್ತ ಮಾಹಿತಿ ಅದ. ಇದನ್ನ ಏನ್ ಮಾಡ್ರಪ್ಪ ಅಂದ್ರ ನೀವು ಸ್ಕ್ರೀನ್ ಶಾಟ್ ವಿಡಿಯೋ ಪಾಸ್ ಮಾಡ್ರಿ, ಸ್ಕ್ರೀನ್ ಶಾಟ್ ಅನ್ನ ಏನಪ್ಪಾ ಅಂದ್ರ ತೆಗೆದುಕೊಡ್ರಿ. ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ನಮ್ಮ GPT ಆಗಿರ್ಬೋದು, HSR ಪರೀಕ್ಷೆ, PSR ಪರೀಕ್ಷೆ ಏನಪ್ಪಾ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನಮಗೆ ಅಷ್ಟೊಂದು ಡೀಪ್ ಆಗಿ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಆದ್ರೂ ನಮ್ಮ ಸಿಲೆಬಸ್ ಅನ್ನ ಕವರ್ ಮಾಡೋದಕ್ಕಾಗಿ ಯಾವುದೇ ಒಂದು ಅಂಶ ಹೊರಗಡೆ ಹೋಗಬಾರ್ದು, ಮಿಸ್ ಆಗ್ಬಾರ್ದು ಅನ್ನೋ ಸಲುವಾಗಿ ಏನಪ್ಪಾ ಅಂದ್ರೆ ಸ್ವಲ್ಪ ಡೀಪ್ ಆದ ಮಾಹಿತಿಯನ್ನ ತೆಗೆದುಕೊಂಡಿರ್ತೀವಿ. ನೀವು ಇದನ್ನ ಶಾರ್ಟ್ಕಟ್ ಏನಪ್ಪಾ ಅಂದ್ರ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ನೋಡ್ರಿ, ನಾವು ಯಾವ ಜನಾಂಗದ ಬಗ್ಗೆ ಅಧ್ಯಯನ ಮಾಡಿದವಪ್ಪ ಅಂದ್ರ ನಿಗ್ರಿಟೋ ಜನಾಂಗದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇದು ಪ್ರಮುಖ ವಾಸಿಸುವ ಸ್ಥಳ. ಭಾರತದಲ್ಲಿ ವಾಸಿಸೋದು ಏನಪ್ಪಾ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಏನಪ್ಪಾ ಅಂದ್ರ ವಾಸ ಮಾಡ್ತದ. ಸಂರಕ್ಷಣಾ ಸ್ಥಾನ PVTG ಅಂತ ಬರ್ತದ. ಅಂದ್ರ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪಾಗಿದೆ. ಏನಾಗ್ಯದ, ಸಂವಿಧಾನದೊಳಗ ಇದೊಂದು ಅವಕಾಶ ಮಾಡಿಕೊಡ್ತಾರ. ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಏನಪ್ಪಾ ಅಂದ್ರ ಆಗ್ಯದ. ಇವರು ಬಳಸ್ತಿರುವಂತ ಪ್ರಮುಖ ಆಯುಧಗಳನ್ನ ನೋಡಿದಾಗ ಬಿಲ್ಲು ಮತ್ತು ಬಾಣವನ್ನ ಏನಪ್ಪಾ ಅಂದ್ರೆ ಬಳಸ್ತಾರ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಟಿನೂ ಸಹ ಏನಪ್ಪಾ ಅಂದ್ರ ಅವರು ಬಳಸ್ತಾರ. ನೆಕ್ಸ್ಟ್ ಪೂಜೆವನ್ನ ನೋಡಿದಾಗ ಪ್ರಕೃತಿ ಆರಾಧನೆ ಮಾಡ್ತಾರ. ಇವರ ವೃತ್ತಿ ಏನಪ್ಪಾ ಅಂದ್ರ ಬೇಟೆ ಮತ್ತು ಹಣ್ಣು ಹಂಪಲುಗಳನ್ನ ಏನಪ್ಪಾ ಅಂದ್ರ ಸಂಗ್ರಹ ಮಾಡುವುದು. ನೆಕ್ಸ್ಟ್ ಭಾರತದ ಪ್ರವರ್ಗದಲ್ಲಿ ಕಂಡು ಬರುವಂತ ಎರಡನೇ ಜನಾಂಗ ಯಾವ್ದಪ್ಪ ಅಂದ್ರ ಮಂಗೋಲಿಯನ್ ಜನಾಂಗ ಬರ್ತದ. ಯಾವ್ದು ಬರ್ತದ? ಮಂಗೋಲಿಯನ್ ಜನಾಂಗ ಅಂತ ಬರ್ತದ. ಈ ಮಂಗೋಲಿಯನ್ ಜನಾಂಗದ ಮೂಲವನ್ನು ನೋಡಿದಾಗ ಮಧ್ಯ ಏಷ್ಯಾ ಬರ್ತದ. ನಿಗ್ರೋಟೋ ಜನಾಂಗದ ಮೂಲ ಹೇಳ್ರಿ ನೋಡೋಣ, ಯಾವ ಖಂಡದಿಂದ ಬಂದ್ರ ಅವರು? ಕ್ಲಾಸ್ ಕಳ್ಕೊಂತ ಬಂದು ಹಿಂದೂ ಮರಿಬಾರ್ದು. ಎಲ್ಲಿಂದ ಬಂದ್ರು ಅವರು? ಆಫ್ರಿಕಾ ಖಂಡದಿಂದ ಬಂದ್ರು. ಎಲ್ಲಿಂದ ಬಂದ್ರು ಅವರು? ಆಫ್ರಿಕಾ ಖಂಡದಿಂದ ಬಂದ್ರು. ಈ ಮಂಗೋಲಿಯನ್ ಜನಾಂಗ ಎಲ್ಲಿಂದ ಬಂತು? ಮಧ್ಯ ಏಷ್ಯಾದಿಂದ ಬಂದ್ರು ಅವರು. ಯಾವ ಏಷ್ಯಾದಿಂದ ಬಂದ್ರು? ಮಧ್ಯ ಏಷ್ಯಾದ ಬಂದ್ರು. ಇಲ್ಲಿ ಮಧ್ಯ ಏಷ್ಯಾದ ಮ್ಯಾಪ್ ಇದೆ ನೋಡ್ರಿ, ಒಂದ್ಸಲ ನೋಡ್ರಿ. ಮಧ್ಯ ಏಷ್ಯಾದೊಳಗೆ ಯಾವ ದೇಶಗಳ ಕಂಡು ಬರ್ತಾವ ನೋಡ್ರಿ? ಕಜಕಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕಿಮಿಸ್ತಾನ, ಕಿರ್ಗಿಸ್ತಾನ ಇವೆಲ್ಲ ಏನಪ್ಪಾ ಅಂದ್ರ ದೇಶಗಳ ಕಂಡು ಬರ್ತಾವ. ಒಂದ್ಸಲ ಏನಪ್ಪಾ ಅಂದ್ರ ಮ್ಯಾಪ್ ಅನ್ನ ಗ್ಲಾನ್ಸ್ ಮಾಡ್ಕೋರಿ. ನೋಡ್ರಿ, ಈ ಮಂಗೋಲಿಯನ್ ಜನಾಂಗದ ಮೂಲವನ್ನ ನೋಡಿದಾಗ ಎಲ್ಲಿಂದ ಬಂದ್ರಪ್ಪ ಅಂದ್ರೆ ಇವರು ಮಧ್ಯ ಏಷ್ಯಾದಿಂದ ಬಂದ್ರು. ಮಧ್ಯ ಏಷ್ಯಾ ಏನಾಗಿತ್ತಪ್ಪ ಅಂದ್ರ ಒಂದು ಸಮೃದ್ಧವಾದ ಹುಲ್ಲು ಮೈದಾನವಾಗಿತ್ತು. ಮಂಗೋಲಿ ಜನಾಂಗ ಮೂಲತ ಇವರು ಅಲೆಮಾರಿ ಜನಾಂಗ. ಇವರು ನಾವು ಸೋಷಿಯಲ್ ಸೈನ್ಸ್ ಅನ್ನ ಅಧ್ಯಯನ ಮಾಡುವಾಗ ಇವ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಸಾಕಷ್ಟು ವಿಷಯಗಳನ್ನ. ಡೈಲಿ ನಮ್ಮಲ್ಲಿ ಏನಪ್ಪಾ ಅಂದ್ರ GPSR HSR ಪರೀಕ್ಷೆಗೆ ಅನುಕೂಲವಾಗಂತ ಏನಪ್ಪಾ ಅಂದ್ರ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕವನ್ನು ವಿಶ್ಲೇಷಣೆ ಮಾಡ್ತದ ಡೈಲಿ ಏನಪ್ಪಾ ಅಂದ್ರ 9 ಗಂಟೆಗೆ. ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಈ ಮಂಗೋಲಿಯನ್ ಜನಾಂಗದ ಬಗ್ಗೆ ನಾವು ಡಿಸ್ಕಸ್ ಅನ್ನ ಮಾಡಿದೀವಿ. ಈ ಮಂಗೋಲಿಯನ್ ಜನಾಂಗ ಎಂತದಪ್ಪ ಅಂದ್ರ ಮೂಲತಃ ಅಲೆಮಾರಿ ಜನಾಂಗ. ಇದು ಏನಪ್ಪಾ ಅಂದ್ರ ಮಧ್ಯ ಏಷ್ಯಾ ಏನಪ್ಪಾ ಅಂದ್ರ ಇವರ ಮೂಲವಾಗ್ಯದ. ಇವರು ಮಧ್ಯ ಏಷ್ಯಾದ ಸಮೃದ್ಧವಾದ ಹುಲ್ಲು ಮೈದಾನ ಪ್ರದೇಶದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇವರು ವಾಸವಾಗತೊಡಗಿದ್ರು. ಅಲ್ಲೇ ಯಾಕೆ ಇವರು ವಾಸವಾಗತೊಡಗಿದ್ರು? ಮಧ್ಯ ಏಷ್ಯಾದಲ್ಲಿ ಯಾಕ ಇವರು ನೆಲೆಗೊಂಡ್ರಪ್ಪ ಅಂತ ಕೇಳಿದಾಗ ಇದು ಅಲೆಮಾರಿ ಜನಾಂಗ ಆಗಿದ್ದು ಇವರ ಮುಖ್ಯ ವೃತ್ತಿ ಏನಾಗಿರ್ತದಪ್ಪ ಅಂದ್ರ ಪಶುಪಾಲನೆ ಆಗಿರ್ತದ. ಯಾವ ಪಾಲನೆ ಆಗಿರ್ತದ? ಪಶುಪಾಲನೆ ಆಗಿರ್ತದ. ದನಗಳು, ಕುರಿಗಳು, ಒಂಟೆಗಳನ್ನ ಏನಪ್ಪಾ ಅಂದ್ರ ಇವರು ಅವುಗಳನ್ನ ಕಾಯುವುದನ್ನ ಏನ್ ಮಾಡಿರ್ತಾರಪ್ಪ ಅಂದ್ರ ತಮ್ಮ ವೃತ್ತಿಯನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರ.
ಅದ್ರ ಸಲುವಾಗಿ ದನಗಳಿಗೆ ಬೇಕಾಗಂತ ಹುಲ್ಲು ಎಲ್ಲಿ ಜಾಸ್ತಿ ಇರ್ತದ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಅಲ್ಮಾರಿ ಜನಾಂಗ ವಾಸ ಮಾಡ್ತದ. ಮಧ್ಯ ಏಷ್ಯಾದಲ್ಲಿ ಸಮೃದ್ಧವಾದ ಹುಲ್ಲಿನ ಮೈದಾನ ಇರುವುದರಿಂದ ತಮ್ಮ ದನಗಳಿಗೆ ಬೇಕಾದಂತ ಹುಲ್ಲು ಅಲ್ಲಿ ಸರಾಗವಾಗಿ ಸಿಗುತ್ತಿರುವುದರಿಂದ ಅವರು ಮಧ್ಯ ಏಷ್ಯಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ವಾಸ ಮಾಡ್ತಾರ. ನೋಡ್ರಿ, ಈ ಮಧ್ಯ ಏಷ್ಯಾದಲ್ಲಿ ಬೆಳೆಯುವಂತ ಹುಲ್ಲಿಗೆ ಏನಂತಾರಪ್ಪ ಅಂದ್ರ ಸ್ಟೆಫೀಸ್ ಅಂತ ಕರೀತಾರ. ಏನಂತ ಕರೀತಾರ? ಸ್ಟೆಫೀಸ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದವ, ಬರ್ಕೋದು. ನೋಡ್ರಿ, ನಾವು ಮಂಗೋಲಿಯನ್ ಜನಾಂಗದ ಬಗ್ಗೆ ಅಧ್ಯಯನ ಮಾಡಾಕುಂತಿ. ಈ ಮಂಗೋಲಿಯನ್ ಜನಾಂಗ ಏನಾಗಿದಪ್ಪ ಅಂದ್ರ ಒಂದು ಅಲಿಮಾರಿ ಜನಾಂಗ ಆಗ್ಯದ. ಇವರ ಮೂಲವನ್ನು ನಾವು ಕೆದಕಿ ನೋಡಿದಾಗ ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಬರ್ತಾರ. ಅಲ್ಲಿಂದ ಬರ್ತಾರ ಇವರು, ಮಧ್ಯ ಏಷ್ಯಾದಿಂದ ಏನಪ್ಪಾ ಅಂದ್ರ ಭಾರತಕ್ಕೆ ಬರ್ತಾರ. ಇವರ ಮುಖ್ಯ ವೃತ್ತಿಯನ್ನು ನೋಡಿದಾಗ ಪಶುಪಾಲನೆ ಬರ್ತದೆ. ಇವರ ಮುಖ್ಯ ವೃತ್ತಿಯನ್ನು ನೋಡಿದಾಗ ಏನಪ್ಪಾ ಅಂದ್ರ ಪಶುಪಾಲನೆ ಬರ್ತದ. ನೋಡ್ರಿ, 13ನೇ ಶತಮಾನದಲ್ಲಿ ಚಂಗೀಸ್ ಖಾನ್, ಬಹಳಷ್ಟು ಇಂಪಾರ್ಟೆಂಟ್. ನೋಡ್ರಿ, 13ನೇ ಶತಮಾನದಲ್ಲಿ ಚಂಗೀಸ್ ಖಾನ್ ಎಲ್ಲ ಮಂಗೋಲರನ್ನು ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸಿದ. ನೋಡ್ರಿ, ಈ ಎಲ್ಲ ಮಂಗೋಲರನ್ನು ಅರಿದು ಹಂಚಿ ಹೋಗಿದ್ದ ಮಂಗೋಲರನ್ನು ಎಲ್ಲರನ್ನು ಒಂದುಗೂಡಿಸಿದಂತ ಮಂಗೋಲ್ ನಾಯಕ ಯಾರು ಬರ್ತಾರಪ್ಪ ಅಂದ್ರ ಚಂಗೀಸ್ ಖಾನ್ ಬರ್ತಾನ. ಯಾರು ಬರ್ತಾರ? ಚಂಗೀಸ್ ಖಾನ್ ಬರ್ತಾನ. ಈತ ಎಷ್ಟನೇ ಶತಮಾನದಲ್ಲಿ ಅವರೆಲ್ಲರನ್ನು ಒಂದುಗೂಡಿಸ್ತಾನಂದ್ರ 13ನೇ ಶತಮಾನದಲ್ಲಿ ಅವರನ್ನು ಒಂದುಗೂಡಿಸ್ತಾನ. ಎಲ್ಲ ಮಂಗೋಲರನ್ನು ಒಂದುಗೂಡಿಸಿ ಏಷ್ಯಾದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನ ನಿರ್ಮಿಸ್ತಾನ. ಏನ್ ಮಾಡ್ತಾನ ಆತ? ವಿಶಾಲವಾದ, ಎಲ್ಲಿ ನಿರ್ಮಿಸ್ತಾನ? ಏಷ್ಯಾ ಖಂಡದಲ್ಲಿ. ಯಾವ ಖಂಡದಲ್ಲಿ? ಏಷ್ಯಾ ಖಂಡದಲ್ಲಿ. ಇಲ್ಲದ ನೋಡ್ರಿ, ಈತನ ಏನಪ್ಪಾ ಅಂದ್ರ ಚಂಗೀಸ್ ಖಾನ. ಏನಪ್ಪಾ ಅಂದ್ರ ಚಂಗೀಸ್ ಖಾನ. ಆದರೆ ಈ ಚಂಗೀಸ್ ಖಾನ್ ಏನದನಲ್ಲ, ಆತ ಇತಿಹಾಸದೊಳಗ ಒಳ್ಳೆ ಕೆಲಸಕ್ಕೆ ಆತ ಏನ್ ಮಾಡಲಿ ಹೆಸರುವಾಸಿ ಆಗಿಲ್ಲ. ಈತನು ಇತಿಹಾಸದಲ್ಲಿ ನೋಡಿದಪ್ಪ ಅಂದ್ರೆ ಅಮಾನುಷ ಕೃತ್ಯಗಳಿಗೆ ಏನಾಗಿದ್ದಾನಪ್ಪ ಅಂದ್ರೆ ಈತ ಹೆಸರುವಾಸಿ ಆಗಿದ್ದಾನ. ಆದ್ರೆ ಇಲ್ಲಿ ಚಂಗೀಸ್ ಖಾನನ ಮೊಮ್ಮಗ ಬರ್ತಾನ. ಯಾರು ಬರ್ತಾರ? ಚಂಗೀಸ್ ಖಾನನ ಮೊಮ್ಮಗ ಬರ್ತಾನ. ಆ ಮೊಮ್ಮಗನ ಹೆಸರು ಏನಪ್ಪಾ ಅಂದ್ರ ಕುಬಲೈ ಖಾನ್ ಅಂತ ಬರ್ತಾನ. ಆತ ಏನಾಗಿರ್ತಾನಪ್ಪ ಅಂದ್ರ ಉತ್ತಮವಾದ ಆಡಳಿತಗಾರ ಆಗಿರ್ತಾನ. ನೆಕ್ಸ್ಟ್ ಈ ಕುಬಲೈ ಖಾನ ಕೊನೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಬೌದ್ಧ ಧರ್ಮಕ್ಕೆ ಏನಪ್ಪಾ ಅಂದ್ರ ಮತಾಂತರ ಅಂದ್ರ ಬೌದ್ಧ ಧರ್ಮಕ್ಕೆ ಏನಾಗ್ತಾನಪ್ಪ ಅಂದ್ರ ಮತಾಂಧತೆ ಏನಪ್ಪಾ ಅಂದ್ರ ಹಾಕ್ತಾನ, ಪರಿವರ್ತನೆ ಆಗ್ತಾನ. ಆತ ಏನ್ ಮಾಡ್ತಾನ? ಆತ ಪರಿವರ್ತನೆ ಆಗ್ತಾನ. ಇಂತ ಮಂಗೋಲಿಯನ್ ಜನಾಂಗದ ಪ್ರಮುಖ ಭಾಷೆಯನ್ನು ನೋಡಿದಾಗ ಮಂಗೋಲಿಯನ್ ಅಂತ ಬರ್ತದ. ಮಂಗೋಲಿಯನ್ ಜನಾಂಗದ ಪ್ರಮುಖ ಭಾಷೆಯನ್ನು ನೋಡಿದಾಗ ಮಂಗೋಲಿಯನ್ ಮತ್ತು ಅಲ್ಟಾಯಿಕ್ ಭಾಷಾ ಕುಟುಂಬಕ್ಕೆ ಏನಾಗಿದಪ್ಪ ಅಂದ್ರ ಸೇರಿದೆ. ನೋಡ್ರಿ, ಈ ಮಂಗೋಲಿಯನ್ ಜನಾಂಗದ ಪ್ರಮುಖ ಭಾಷೆ ಯಾವ್ದಪ್ಪ ಅಂದ್ರ ಮಂಗೋಲಿಯನ್ ಅದ. ಇದು ಯಾವ ಭಾಷಾ ಕುಟುಂಬಕ್ಕೆ ಸೇರಿದಪ್ಪ ಅಂದ್ರ ಅಲ್ಟಾಯಿಕ್ ಭಾಷಾ ಕುಟುಂಬಕ್ಕೆ ಏನಪ್ಪಾ ಅಂದ್ರ ಸೇರದ. ಇವರ ಅಕ್ಷರಗಳನ್ನು ಬರೆಯಲು ಸಾಂಪ್ರದಾಯಿಕವಾಗಿ ಮಂಗೋಲಿಯನ್ ಲಿಪಿ ಮತ್ತು ಆಧುನಿಕ ಕಾಲದಲ್ಲಿ ಸಿರಿಲ್ ಲಿಪಿ ಎಂಬ ಲಿಪಿಯನ್ನು ಬಳಸುತ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್. ನಾವು ನಿಗ್ರೋಟೋ ಜನಾಂಗದ ಭಾಷಾ ವರ್ಗವನ್ನು ನೋಡಿದಾಗ ಅಂಡಮಾನೀಸ್ ಭಾಷಾ ಕುಟುಂಬಕ್ಕೆ ಸೇರಿದಂತ ಓದಿದ್ವಿ. ಅವರಲ್ಲಿ ಬಳಕೆ ಮಾಡ್ತಿರುವಂತ ಭಾಷೆಗೆ ಯಾವುದೇ ಲಿಪಿಗಳಿರ್ಲಿಲ್ಲ. ಆದರೆ ಈ ಮಂಗೋಲರು ಬಳಕೆ ಮಾಡದಿರುವಂತ ಮಂಗೋಲಿಯನ್ ಏನು ಭಾಷೆ ಇತ್ತಲ್ಲ, ಅದಕ್ಕೆ ಏನಪ್ಪಾ ಅಂದ್ರ ಮಂಗೋಲಿಯನ್ ಎಂಬುದು ಲಿಪಿ ಇತ್ತು. ಯಾವ ಲಿಪಿ ಇತ್ತು? ಅದಕ್ಕ ಮಂಗೋಲಿಯನ್ ಎಂಬ ಲಿಪಿ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಏನಾಗಿದಪ್ಪ ಅಂದ್ರ ಸಿರಿಲಿಕ್ ಎಂಬ ಪದ ಲಿಪಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಬಳಸ್ತಾರ. ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಪದ್ಧತಿ ಅದ, ಸೆಮಿನಿಸಮ್ ಅಂತ ಅದ. ಯಾವುದು? ಶಮಿನಿಸಮ್ ಅಂತ ಅದ. ಇದು ಅವರ ಅತ್ಯಂತ ಹಳೆ ನಂಬಿಕೆವಾಗಿದ್ದು ಪ್ರಕೃತಿ ಮತ್ತು ಆತ್ಮಗಳನ್ನು ಆರಾಧಿಸ್ತಾರೆ. ಇವರು ಏನಪ್ಪಾ ಅಂದ್ರ ಈ ಯಂಗ್ ನಿಗ್ರೋಟೋ ಜನಾಂಗದವರ ಆತ್ಮಗಳನ್ನು, ಪ್ರಕೃತಿಯನ್ನು ಆರಾಧಿಸ್ತಿದ್ದಾರಲ್ಲ, ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಪ್ರಕೃತಿ ಮತ್ತು ಆತ್ಮಗಳನ್ನ ಏನಪ್ಪಾ ಅಂದ್ರ ಇವರು ಸಹ ಏನಪ್ಪಾ ಅಂದ್ರ ಆರಾಧಿಸ್ತಾರ. ನೋಡ್ರಿ, ಈ ಮಂಗೋಲಿಯನ್ ಜನಾಂಗದಲ್ಲಿ ಪ್ರಕೃತಿ ಮತ್ತು ಆತ್ಮಗಳನ್ನ ಆರಾಧಿಸುವಂತ ಪದ್ಧತಿ ಏನಾಗಿತ್ತಪ್ಪ ಅಂದ್ರ ಸೆಮಿನಿಸಮ್ ಆಗಿತ್ತು. ಏನಾಗಿತ್ತದು? ಸೆಮಿನಿಸಮ್ ಅನ್ನೋದು ಏನಪ್ಪಾ ಅಂದ್ರ ಆಗಿತ್ತು. ನೆಕ್ಸ್ಟ್ ನಾದಮ್ ಅಂತ ಬರ್ತದ. ಈ ಮಂಗೋಲಿಯನ್ ಜನಾಂಗದ ಪ್ರಮುಖ ಹಬ್ಬ ಯಾವ್ದಪ್ಪ ಅಂದ್ರ ನಾದಮ್ ಬರ್ತದ. ಯಾವ್ದು ಬರ್ತದ? ನಾದಮ್ ಬರ್ತದ. ಈ ನಾದಮ್ ಹಬ್ಬದಲ್ಲಿ ಕುದುರೆ ಸವಾರಿ, ಕುಸ್ತಿ ಮತ್ತು ಬಿಲ್ಲುಗಾರಿಕೆ ಸ್ಪರ್ಧೆಗಳನ್ನ ಏನ್ ಮಾಡ್ತಿರ್ದಪ್ಪ ಅಂದ್ರ ಅವರು ಏರ್ಪಾಡು ಮಾಡ್ತಿದ್ರು. ಕೇಳತ್ತ ನಮಗ್ ಪರೀಕ್ಷೆ ಒಳಗ
ಮಂಗೋಲಿಯನ್ ಜನಾಂಗದ ಪ್ರಮುಖ ಹಬ್ಬ ಯಾವದಂತ ನಮಗೆ ಪ್ರಶ್ನೆ ಕೇಳಬಹುದು. ಅಥವಾ ನಾದಂ ಎಂಬ ಹಬ್ಬವು ಯಾವ ಬುಡಕಟ್ಟುಗೆ ಸಂಬಂಧಪಟ್ಟಿದಂತ ನಮಗೆ ಪ್ರಶ್ನೆ ಕೇಳಬಹುದು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಈ ನಾದಂ ಎಂಬುದು ಯಾರಿಗೆ ಸಂಬಂಧಪಟ್ಟಂತ ಹಬ್ಬ ಆಗಿದಪ್ಪ ಅಂದ್ರ ಮಂಗೋಲಿಯನ್ ಜನಾಂಗಕ್ಕೆ ಸಂಬಂಧಪಟ್ಟದ. ಈ ಮಂಗೋಲಿಯನ್ ಜನಾಂಗರು ನಾದಂ ಹಬ್ಬದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಕುದುರೆ ಸವಾರಿಯನ್ನು ಏರ್ಪಾಡು ಮಾಡ್ತಿದ್ರು. ಹೆಂಗ ನಮ್ಮ ಊರಾಳ ಜಾತ್ರೆದಾಗ ನಾವು ಕಬಡ್ಡಿ ಹಿಡುದು, ಚಕ್ಕರ್ ಆಡುವಂತ ಸ್ಪರ್ಧೆ ಹಿಡುದು, ಹಿಂಗೆಲ್ಲ ಹೆಂಗ ನಾವು ಜಾತ್ರೆ ಒಳಗ ಸ್ಪರ್ಧೆಗಳನ್ನ ಏರ್ಪಾಡು ಮಾಡ್ತೀವಲ್ಲ, ಅದೇ ರೀತಿಯಾಗಿ ಮಂಗೋಲಿಯನ್ ಜನಾಂಗದವ್ರು ಏನಪ್ಪಾ ಅಂದ್ರ ನಾದಂ ಎಂಬ ಹಬ್ಬದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕುದುರೆ ಸವಾರಿಯನ್ನು ನಡಿತಿದ್ರು. ಇಲ್ಲಿ ಅದ ನೋಡ್ರಿ, ಒಂದ್ಸಲ ಇಮೇಜನ್ ನೋಡ್ರಿ. ಮತ್ತೆ ಕುಸ್ತಿ ಸ್ಪರ್ಧೆ ನಡಿತಿದ್ರು, ಇಲ್ಲಿ ಅದ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಬಿಲ್ಲುಗಾರಿಕೆ ಸ್ಪರ್ಧೆ ಏನ್ ಮಾಡಪ್ಪ ಅಂದ್ರ ಏರ್ಪಾಡು ಮಾಡ್ತಿದ್ರು. ಯಾವ ಹಬ್ಬದಲ್ಲಿ ಏರ್ಪಾಡು ಮಾಡ್ತಿದ್ರಪ್ಪ ಅಂದ್ರ ನಾದಂ ಹಬ್ಬದಲ್ಲಿ. ಯಾವ ಹಬ್ಬದಲ್ಲಿ? ನಾದಂ ಹಬ್ಬದಲ್ಲಿ ಅವರು ಏರ್ಪಾಡು ಮಾಡ್ತಿದ್ರು. ಈ ಮಂಗೋಲಿಯನ್ ಜನಾಂಗವು ಸಾಂಪ್ರದಾಯಿಕವಾಗಿ ಪಶುಪಾಲಕರು ಕುದುರೆ, ಕುರಿ, ಒಂಟೆ ಮತ್ತು ಆಡುಗಳನ್ನು ಸಾಕುವುದು ಇವರ ಮುಖ್ಯ ವೃತ್ತಿ. ಕುದುರೆ ಸವಾರಿ ಇವರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನೋಡ್ರಿ, ಈ ಮಂಗೋಲಿಯನ್ ಜನಾಂಗ ಏನದಲ್ಲ, ಮೂಲತಃ ಇವರ ವೃತ್ತಿಯನ್ನು ನೋಡಿದಾಗ, ಬಹಳ ಪ್ರಮುಖವಾದಂತ ವೃತ್ತಿಯನ್ನು ನೋಡಿದಾಗ ಪಶುಪಾಲಕರು ಬರ್ತಾರ. ಯಾರು ಬರ್ತಾರ? ಪಶುಪಾಲಕರು ಅಂತ ಬರ್ತಾರ. ಇವರು ಅತಿ ಹೆಚ್ಚಾಗಿ ಏನಪ್ಪಾ ಅಂದ್ರ ಕುದುರೆ, ಕುರಿ, ಒಂಟೆಗಳನ್ನು ಮತ್ತು ಆಡುಗಳನ್ನು ಏನಪ್ಪಾ ಅಂದ್ರ ಸಾಕ್ತಿದ್ರು. ಆದ್ರೆ ಈ ಕುದುರೆ ಸವಾರಿ ಏನಿದಲ್ಲ, ಇದು ಏನಪ್ಪಾ ಅಂದ್ರ ಅವರ ಜೀವನದ ಅವಿಭಾಜ್ಯ ಅಂಗವಾಗದ. ಏನಾಗದದು? ಅವರ ಜೀವನದ ಅವಿಭಾಜ್ಯ ಅಂಗವಾಗದ. ಮಂಗೋಲಿಯನ್ ಜನಾಂಗದ ಜೀವನದ ಅವಿಭಾಜ್ಯ ಅಂಗ ಯಾವ್ದಂತ ಕೇಳಿದಾಗ ಕುದುರೆ ಸವಾರಿ ಅಂತ ಹೇಳ್ಬೇಕಾಗ್ತದ. ಏನ್ ಹೇಳ್ಬೇಕಾಗ್ತದ? ಕುದುರೆ ಸವಾರಿ ಅಂತ ಹೇಳ್ಬೇಕಾಗ್ತದ. ನೆಕ್ಸ್ಟ್, ಮಂಗೋಲಿಯನ್ ಜನಾಂಗವು ಸಾಂಪ್ರದಾಯಿಕವಾಗಿ ಉಡುಗೆಯನ್ನು ಏನಂತ ಕರಿತಾರಪ್ಪ ಅಂದ್ರ ಡೆಲ್ ಅಂತ ಕರೀತಾರ. ಏನಂತ ಕರೀತಾರ? ಡೆಲ್ ಅಥವಾ ಡೆಲ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಅದು ಏನಾಗಿತ್ತಪ್ಪ ಅಂದ್ರ ಒಂದು ನಿಲುವಂಗಿ ಆಗಿತ್ತು. ಇಲ್ಲಿ ನೋಡ್ರಿ, ಇದು ಏನಪ್ಪಾ ಅಂದ್ರ ಅವರ ಡೆಲ್ ಅಥವಾ ಡೆಲ್ ಅಂತ ಬರ್ತದ. ಅಂದ್ರ ಮಂಗೋಲಿಯನ್ ಜನಾಂಗವು ಸಾಂಪ್ರದಾಯಿಕವಾಗಿ ತೊಡುತ್ತಿರುವಂತ ನಿಲುವಂಗಿ, ಇಲ್ಲೇ ನೋಡ್ರಿ, ಇಲ್ಲೆಲ್ಲ ಹಾಕಿದ್ರು ನೋಡ್ರಿ. ಇದೇ ಏನಪ್ಪಾ ಅಂದ್ರ ಡೆಲ್ ಏನಪ್ಪಾ ಅಂದ್ರ ಉಡುಗೆ ಆಗ್ಯದ. ಅಂದ್ರ ಮಂಗೋಲಿಯನ್ ಜನಾಂಗವು ಸಾಂಪ್ರದಾಯಿಕವಾಗಿ ತೊಡುತ್ತಿರುವಂತ ನಿಲುವಂಗಿಗೆ ಏನಂತ ಕರಿತಿದ್ರಪ್ಪ ಅಂದ್ರ ಡೆಲ್ ಅಂತ ಕರಿತಿದ್ರು. ಅವ್ರು ಏನಂತ ಕರಿತಿದ್ರು? ಅವರು ಡೆಲ್ ಅಂತ ಕರಿತಿದ್ರು. ಇವರು ಸಾಂಪ್ರದಾಯಿಕವಾದ ಗುಡಿಸಲುಗಳನ್ನ ಏನಪ್ಪಾ ಅಂದ್ರ ಗರ್ ಎಂದು ಕರಿತಿದ್ರು. ಏನು ಮಂಗೋಲಿಯನ್ ಜನಾಂಗ ತಮಗ ವಾಸ ಮಾಡಕ ಗುಡಿಸಲುಗಳನ್ನ ಕಟ್ಟಿ ಕೊಡ್ತಿದ್ರಲ್ಲ, ಆ ಗುಡಿಸಲುಗಳಿಗೆ ಏನಂತ ಕರಿತಾರಪ್ಪ ಅಂದ್ರ ಗರ್ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಗರ್ ಅಂತ ಕರಿತಿದ್ರು. ಇನ್ನ ಮಂಗೋಲಿಯನ್ ಜನಾಂಗದ ದೈಹಿಕ ಲಕ್ಷಣಗಳನ್ನು ನೋಡಿದಾಗ ಇವರು ಚರ್ಮದ ಬಣ್ಣ ಸಾಮಾನ್ಯವಾಗಿ ಹಳದಿ ಮತ್ತು ಗೋಧಿ ಬಣ್ಣದಿಂದ ಕೂಡಿರುತ್ತದೆ. ಇವ್ರಿಗೆ ಏನಪ್ಪಾ ಅಂದ್ರ ಹಳದಿ ಜನಾಂಗ ಅಂತೂ ಏನಪ್ಪಾ ಅಂದ್ರ ಕರೀತಾರ. ಈ ಮಂಗೋಲಿಯನ್ ಜನಾಂಗಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಹಳದಿ ಜನಾಂಗ ಅಂತ ಏನಪ್ಪಾ ಅಂದ್ರ ಕರಿತಾರ. ಈ ಮಂಗೋಲಿಯನ್ ಜನಾಂಗದ ಚರ್ಮವನ್ನು ನೋಡಿದಾಗ, ಚರ್ಮದ ಬಣ್ಣವನ್ನು ನೋಡಿದಾಗ ಅವ್ರು ಏನಪ್ಪಾ ಅಂದ್ರ ಹಳದಿ ಮತ್ತು ಗೋಧಿ ಬಣ್ಣದಿಂದ ಏನಪ್ಪಾ ಅಂದ್ರ ಅದು ಕೂಡಿರ್ತದ. ಇವರ ಕಣ್ಣುಗಳನ್ನು ನೋಡಿದಾಗ ಪ್ರಮುಖ ಏನಪ್ಪಾ ಅಂದ್ರ ಎಫಿಕಾಂತಿಕ್ ಫೋಲ್ಡ್ ಅಂತ ಬರ್ತದ. ಎಫಿಕಾಂತಿಕ್ ಫೋಲ್ಡ್ ಅಂತ ಬರ್ತದ. ಅಂದ್ರೆ ಮೇಲಿನ ಕಣ್ಣಿನ ರೆಫೆ ಚರ್ಮವು ಕಣ್ಣಿನ ಒಳ ಮೂಲೆಯನ್ನು ಮುಚ್ಚಿರುತ್ತದೆ. ಇದರಿಂದ ಕಣ್ಣುಗಳು ಓರೆಯಾಗಿ ಕಿರಿದಾಗಿ ಕಾಣುತ್ತವೆ. ನೋಡ್ರಿ, ಯಾವ ಜನಾಂಗದಲ್ಲಿ ಎಫಿಕಾಂತಿಕ್ ಫೋಲ್ಡ್ ಎಂಬ ಕಣ್ಣಿನ ರಚನೆಯನ್ನ ಕಂಡು ಬರ್ತದಪ್ಪ ಅಂತ ಕೇಳಿದಾಗ ಮಂಗೋಲಿಯನ್ ಜನಾಂಗ ಅಂತ ಬರ್ತದೆ. ಯಾವ್ದು ಬರ್ತದ? ಮಂಗೋಲಿಯನ್ ಜನಾಂಗ ಬರ್ತದ. ಇವರ ಮುಖದ ರಚನೆಯನ್ನು ನೋಡಿದಾಗ ಮುಖವು ಸಾಮಾನ್ಯವಾಗಿ ಅಗಲವಾಗಿದ್ದು ಕೆನ್ನೆಯ ಮೂಲೆಗಳು ಎತ್ತರವಾಗಿರುತ್ತವೆ. ಮುಖವು ಚಪ್ಪಟಿಯಾಗಿ ಕಂಡು ಬರುತ್ತದೆ. ನೋಡ್ರಿ, ಈ ಜನಾಂಗ ಬಹಳಷ್ಟು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ನಮ್ಮ ಈಶಾನ್ಯ ಭಾರತದ ಜನಾಂಗ ನೋಡ್ರಿ, ಅದು ಹಳದಿ ಜನಾಂಗ. ಅದು ಟಿಬೇಟ್ ನಲ್ಲಿರುವ ಚೀನಾದವರು ಇವರೆಲ್ಲ ಏನಪ್ಪಾ ಅಂದ್ರ ಹಳದಿ ಜನಾಂಗದವರು. ಅವ್ರ ಒಂದ್ ಸ್ವಲ್ಪ ಮುಖ ನೋಡ್ರಿ ನೀವು, ಬಹಳ ಅಗಲಾಗಿರ್ತದ ಮುಖ. ನಮ್ಮ ಮುಖ ಈ ಕಡೆ ನಾವು ನಮ್ಮ ದಕ್ಷಿಣ ಭಾರತ ಕಡೆ ನೋಡಿದ ಮುಖ ಗುಂಡ್ ಬಹಳ ಚಂದ ಇರ್ತದ. ಆದ್ರ ಈ ಈಶಾನ್ಯ ಭಾರತದ ಜನ, ನಾಗಾಲ್ಯಾಂಡ್ ಜನ ಏನ್ ಅದರಲ್ಲ, ಆ ಕಡೆ ನೋಡಿದೇವ, ಚೀನಾದವ್ರು ನೋಡಿದಂದ್ರ ಒಂದ್ ಸ್ವಲ್ಪ ಏನಾಗಿರ್ತದಪ್ಪ ಅಂದ್ರ ಮುಖ ಆಗಿಲಾಗಿರ್ತದ. ಕೆನ್ನೆಯ ಮೂಳೆಗಳು ಏನಾಗಿರ್ತವಪ್ಪ ಅಂದ್ರ ಎತ್ತರವಾಗಿರ್ತದ. ಮುಖ ಏನಾಗಿರ್ತದಪ್ಪ ಅಂದ್ರ ಚಪ್ಪಟೆ ಆಗಿರ್ತದ. ಏನಾಗಿರ್ತದ? ಚಪ್ಪಟೆ ಆಗಿರ್ತದ. ಒಂದ್ಸಲ ನೋಡ್ರಿ ಅವ್ರ ಮುಖ ಹೆಂಗದ ಇಲ್ಲಿಗ. ಅವ್ರ ಮುಖ ನೋಡಿದ್ರೆ ಸಾಕು, ಅವ್ರ ಲಕ್ಷಣಗಳು ಏನಪ್ಪಾ ಅಂದ್ರೆ ನಿಮಗ ಅರ್ಥ ಆಗ್ಬೇಕು. ನೆಕ್ಸ್ಟ್, ಕೂದಲು, ತಲೆ ಕೂದಲು ನೇರವಾಗಿ ದಪ್ಪವಾಗಿ
ಕಪ್ಪಾಗಿರುತ್ತದೆ. ಇವರ ಅಂದ್ರ ಈ ಮಂಗೋಲಿಯನ್ ಜನಾಂಗದ ಕೂದಲುಗಳು ನೇರವಾಗಿರ್ತಾವ, ನೆಟ್ಟಗಿರ್ತಾವ ಅವ್ರ ಕೂದಲುಗಳು. ಮತ್ತೇನಪ್ಪ ಅಂದ್ರ ದಪ್ಪ ಆಗಿರ್ತಾವ, ಕಫ್ ಆಗಿರ್ತಾವ. ದೇಹದ ಮೇಲಿನ ಕೂದಲಿನ ಬೆಳವಣಿಗೆ ಏನಪ್ಪಾ ಅಂದ್ರ ತುಂಬಾ ಏನಪ್ಪಾ ಅಂದ್ರ ಕಡಿಮೆ ಇರ್ತದ. ನೆಕ್ಸ್ಟ್, ಮೂಗು ಸಾಮಾನ್ಯವಾಗಿ ಅಗಲವಾಗಿದ್ದು ಅಷ್ಟು ಎತ್ತರವಾಗಿರುವುದಿಲ್ಲ. ಇವರ ಮೂಗು ಏನಪ್ಪಾ ಅಂದ್ರ ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಅಗಲವಾಗಿರ್ತದ, ಎತ್ತರವಾಗಿರುವುದಿಲ್ಲ. ಅದು ಏನಾಗಿರೋದಿಲ್ಲ, ಎತ್ತರವಾಗಿರೋದಿಲ್ಲ. ಏನಪ್ಪಾ ಅಂದ್ರ ಒಂಥರ ಆ ಮುಖಕ್ಕೆ ಅಂಟ್ಕೊಂಡಿರ್ತಾರೆ ಏನಪ್ಪಾ ಅಂದ್ರ ಇರ್ತದ. ಆ ತರ ಇರೋದ್ರಿಂದ ಅವ್ರಿಗೆ ಏನ್ ಲಾಭ ಆಗ್ತದಪ್ಪ ಅಂದ್ರ, ಇವ್ರ ಏನಪ್ಪಾ ಅಂದ್ರೆ ಹಿಮಾಲಯದ ಪ್ರದೇಶ ಇಲ್ಲ ನೋಡ್ರಿ, ಅವ್ರ ಒಂದ್ಸಲ ಮುಖ ನೋಡ್ರಿ, ಅವ್ರ ಹೆಂಗದ ಮುಖ ಅಲ್ಲೇ ಅಂಟ್ಕೊಂಡಿರ್ತದ. ನಮ್ ಕಡೆ ಈ ತರ ಇದ್ರಿ ಏನ್ ತರ ಮಂಡ ಮೂಗ ಅಂತ ಕರಿತಿರ್ತಾರ. ಎಲ್ಲಾ ಗೊತ್ತಿರ್ತದ ನಿಮಗ. ನೋಡ್ರಿ, ಆ ತರ ಇರೋದ್ರಿಂದ ಅವ್ರಿಗೆ ಏನ್ ಬೆನಿಫಿಟ್ ಆಗ್ತದಪ್ಪ ಅಂದ್ರ, ಅವ್ರು ಮೊದಲೇ ಏನಪ್ಪಾ ಅಂದ್ರ ಕಾಡಿನಲ್ಲಿ ವಾಸ ಮಾಡ್ತಿರುವಂತ ಜನಾಂಗ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರ ತಂಪು ಪ್ರದೇಶದಲ್ಲಿ ಜಾಸ್ತಿ ಇರ್ತಾರೆ ಇವ್ರು. ಈ ಜನಾಂಗ ತಂಪು ಪ್ರದೇಶದಲ್ಲಿ ಜಾಸ್ತಿ ಇರ್ತಾರ. ಆ ಮೂಗು ಚಪ್ಪಟೆ ಆಗಿರುವುದರಿಂದ ಏನಾಗ್ತದಪ್ಪ ಅಂದ್ರ ದೇಹದಲ್ಲಿರುವಂತ ಉಷ್ಣ ಹೊರಗಡೆ ಏನಪ್ಪಾ ಅಂದ್ರ ಹೋಗುದಕ್ಕೆ ಏನಪ್ಪಾ ಅಂದ್ರ ಕಡಿಮೆ ಅವಕಾಶ ಇರ್ತದ. ಹಾಗಾಗಿ ಇದು ಅವ್ರಿಗೆ ಏನಾಗಿರ್ತದಪ್ಪ ಅಂದ್ರ ಬೆನಿಫಿಟ್ ಆಗ್ತದೆ. ಏನಾಗ್ತದ, ಅದೊಂದು ಬೆನಿಫಿಟ್ ಆಗ್ತದ. ಇವರು ಸಾಧಾರಣವಾಗಿ ಮಧ್ಯಮ ಮತ್ತು ಕುಳ್ಳನೆ ಎತ್ತರವನ್ನು ಏನಪ್ಪಾ ಅಂದ್ರ ಹೊಂದಿರ್ತಾರ. ನೋಡ್ರಿ, ಈ ಮಂಗೋಲಿಯನ್ ಜನಾಂಗವು ಭಾರತದಲ್ಲಿ ಯಾವ್ಯಾವ ಭಾಗದಲ್ಲಿ ಕಂಡು ಬರ್ತಾರಂತ ನೋಡಿದಾಗ, ಎಲ್ಲೆಲ್ಲಿ ಕಂಡು ಬರ್ತಾರಂತ ನೋಡಿದಾಗ, ಭಾರತದಲ್ಲಿ ಮಂಗೋಲಾಯ್ಡ್ ಜನಾಂಗದವರು ಪ್ರಧಾನವಾಗಿ ಹಿಮಾಲಯದ ಪಾದ ಬೆಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರುತ್ತಾರೆ. ಇವರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರ 2 ಗುಂಪುಗಳು ಬರ್ತವೆ. ನಮ್ಮ ಪರೀಕ್ಷೆ ದೃಷ್ಟಿಯಿಂದ ಏನಾಗ್ತದಪ್ಪ ಅಂದ್ರ ಇದು ಇಂಪಾರ್ಟೆಂಟ್ ಆಗ್ತದ. ಯಾಕಂದ್ರ ನಮಗ GPSR ಮತ್ತೆ HSR ಸಿಲೆಬಸ್ ಇರದೇ ಇದಾಗ ಭಾರತದೊಳಗೆ ಈ ಮಂಗೋಲಾಯ್ಡ್ ಜನಾಂಗದವರು ಎಲ್ಲೆಲ್ಲಿ ಕಂಡು ಬರ್ತಾರಪ್ಪ ಅಂದ್ರ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಕಂಡು ಬರ್ತಾರ. ಮತ್ತೆಲ್ಲಿ ಕಂಡು ಬರ್ತಾರ? ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತಾರ. ಭಾರತದಲ್ಲಿ ಮಂಗೋಲಾಯ್ಡ್ ಜನಾಂಗದವರು ಎಲ್ಲೆಲ್ಲಿ ಕಂಡು ಬರ್ತಾರಪ್ಪ ಅಂದ್ರ ಹಿಮಾಲಯದ ಪಾದ ಬೆಟ್ಟಗಳು ಮತ್ತು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತಾರೆ. ಇವರಲ್ಲಿ ನಾವು ಎಷ್ಟು ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಪ್ಪ ಅಂದ್ರೆ 2 ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ? 2 ಗುಂಪುಗಳನ್ನ ಏನಪ್ಪಾ ಅಂದ್ರ ಆಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇ ಗುಂಪು ಯಾವ್ದು ಬರ್ತದಪ್ಪ ಅಂದ್ರ ಫ್ಯಾಲಿಯೋ ಮಂಗೋಲಾಯ್ಡ್ ಬರ್ತದ. ಭಾರತದಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಭಾರತದಲ್ಲಿ ಮಂಗೋಲಾಯ್ಡ್ ಜನಾಂಗವು ಹಿಮಾಲಯದ ಪಾದ ಬೆಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತಾರ. ಭಾರತದಲ್ಲಿ ಎಷ್ಟು ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ? ಅವ್ರನ್ನ 2 ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ. ಆ 2 ಗುಂಪುಗಳಲ್ಲಿ ಮೊದಲನೇ ಗುಂಪು ನೋಡ್ರಿ ಫ್ಯಾಲಿಯೋ ಮಂಗೋಲಾಯ್ಡ್ ಅಂತ ಬರ್ತದ. ಇವರು ಭಾರತಕ್ಕೆ ಮೊದಲು ಬಂದ ಮಂಗೋಲಾಯ್ಡ್ ಜನಾಂಗದವರು, ಪಂಗಡದವರು ಇವರು. ನೋಡ್ರಿ, ಪಂಗಡದವರು ಆಗ್ತಾರ. ಇವರು ಹೆಚ್ಚಾಗಿ ಏನಪ್ಪಾ ಅಂದ್ರ ಈಶಾನ್ಯ ಭಾರತದ ಬುಡಕಟ್ಟು ಜನಾಂಗಗಳಲ್ಲಿ ಕಂಡು ಬರ್ತಾರ. ನೋಡ್ರಿ, ಫ್ಯಾಲಿಯೋ ಮಂಗೋಲಾಯ್ಡ್ ಜನಾಂಗ ನೋಡ್ರಿ, ಇಲ್ಲೊಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಾರ್ದು. ಭಾರತಕ್ಕೆ ಕಾಲಿಟ್ಟ ಮೊಟ್ಟ ಮೊದಲ ಮಾನವ ಜನಾಂಗ ಯಾವ್ದಂದ್ರ ನಿಗ್ರೋಟೋ ಬರ್ತದ. ಯಾವುದು ಬರ್ತದ? ನಿಗ್ರೋಟೋ ಬರ್ತದ. ಈ ಮಂಗೋಲಾಯ್ಡ್ ಜನಾಂಗದಲ್ಲಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಮಂಗೋಲಾಯ್ಡ್ ಅವ್ರು ಯಾರಪ್ಪ ಅಂದ್ರ ಫ್ಯಾಲಿಯೋ ಮಂಗೋಲಾಯ್ಡ್ ಜನಾಂಗ ಬರ್ತದ. ಸರ್ ಅಗಳ ಅದನ್ನ ಹೇಳಿರಿ, ಈಗ ಇದನ್ನ ಹೇಳಕ್ ಕುಂತೀರ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಭಾರತದ ನೆಲಕ್ಕೆ ಕಾಲಿಟ್ಟ ಮೊಟ್ಟ ಮೊದಲ ಆದಿವಾಸಿ ಮಾನವ ಯಾರಪ್ಪ ಅಂದ್ರ ನಿಗ್ರೋಟೋ ಜನಾಂಗವೇ ಬರ್ತದ. ಈ ಮಂಗೋಲಾಯ್ಡ್ ಜನಾಂಗದಲ್ಲಿ 2 ಗುಂಪು ಬರ್ತಾವಲ್ಲ, ಇವು 2 ಗುಂಪುಗಳಲ್ಲಿ ಭಾರತ ನೆಲಕ್ಕೆ ಕಾಲಿಟ್ಟಂತ ಮೊಟ್ಟ ಮೊದಲ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದ್ರ ಫ್ಯಾಲಿಯೋ ಮಂಗೋಲಾಯ್ಡ್ ಜನಾಂಗ ಬರ್ತದೆ. ಯಾವ್ದು ಬರ್ತದ? ಫ್ಯಾಲಿಯೋ ಮಂಗೋಲಾಯ್ಡ್ ಜನಾಂಗ ಏನಪ್ಪಾ ಅಂದ್ರ ಬರ್ತದ. ಇವರು ಹೆಚ್ಚಾಗಿ ಈಶಾನ್ಯ ಭಾರತದ ಏನಪ್ಪಾ ಅಂದ್ರ ವಾಸ ಮಾಡ್ತಾರ. ಅಂದ್ರೆ ಈ ಫ್ಯಾಲಿಯೋ ಮಂಗೋಲಾಯ್ಡ್ ಭಾರತದ ಯಾವ ಭಾಗದಲ್ಲಿ ಕಂಡು ಬರ್ತಾರಪ್ಪ ಅಂದ್ರ ಈಶಾನ್ಯ ಭಾರತದಲ್ಲಿ. ಯಾವ ಭಾರತದಲ್ಲಿ ಕಂಡು ಬರ್ತಾರ? ಈಶಾನ್ಯ ಭಾರತದಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗವಾಗದ. ಇಲ್ಲಿ ನೋಡ್ರಿ ಈಶಾನ್ಯ ಭಾರತ. ಒಂದ್ಸಲ ಈ ಮ್ಯಾಪ್ಗೆ ನೋಡ್ರಿ, ಈ ಕಡೆ ಕಣ್ಣ ಹಾಸ್ರಿ. ಇಲ್ಲೇನ ಈಶಾನ್ಯ ರಾಜ್ಯಗಳು 7 ರಾಜ್ಯಗಳಲ್ಲಿ ಬರ್ತಾವಲ್ಲ, ಆ 7 ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರ ಫ್ಯಾಲಿಯೋ ಮಂಗೋಲಾಯ್ಡ್ ಜನಾಂಗ ಏನಪ್ಪಾ ಅಂದ್ರ ಕಂಡು ಬರ್ತದೆ. ಭಾರತದಲ್ಲಿ ಮಂಗೋಲಾಯ್ಡ್ ಜನಾಂಗ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಈಶಾನ್ಯ ರಾಜ್ಯದಲ್ಲಿ ಕಂಡು ಬರ್ತದ. ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ? ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತಾವ. ನೋಡ್ರಿ, ಯಾವ್ಯಾವ ರಾಜ್ಯದಲ್ಲಿ ಫ್ಯಾಲಿಯೋ ಮಂಗೋಲಾಯ್ಡ್ ಜನಾಂಗ ಕಂಡು ಬರ್ತಾವ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದ, ಮೇಘಾಲಯದಲ್ಲಿ, ಮಿಜೋರಾಂ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದ. ಅದ್ರ ಜೊತೆಗೆ ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರ ಈ ಜನಾಂಗ ಕಂಡು ಬರ್ತದ. ಯಾವ ಜನಾಂಗ ಕಂಡು ಬರ್ತದ? ಫ್ಯಾಲಿಯೋ ಮಂಗೋಲಾಯ್ಡ್ ಜನಾಂಗ.
ಎಲ್ಲೆಲ್ಲಿ ಕಂಡು ಬರ್ತದ? ಅಸ್ಸಾಂ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಈ ರಾಜ್ಯಗಳಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ನೋಡ್ರಿ, ನಾಗಾ ಬುಡಕಟ್ಟು ಬರ್ತದ, ಕಾಸಿ ಬುಡಕಟ್ಟು, ಗಾರೋ ಬುಡಕಟ್ಟು, ಮಿಜೋ ಬುಡಕಟ್ಟು, ಚಕ್ಮಾ ಬುಡಕಟ್ಟುಗಳು ಏನಪ್ಪಾ ಅಂದ್ರ ಕಂಡು ಬರ್ತವೆ. ಇನ್ನು ಡಿಸ್ಕಸ್ ಮಾಡೋಣ ಯಾವ್ಯಾವ ರಾಜ್ಯದೊಳಗ ಯಾವ್ಯಾವ ಬುಡಕಟ್ಟು ಸಮುದಾಯಗಳನ್ನ ಕೋಡ್ ಸಮೇತ ಒಂದು ವಿಶೇಷವಾದ ಏನಪ್ಪಾ ಅಂದ್ರೆ ಕೋಡ್ಗಳ ರಚನೆ ಮಾಡಿದೀವಿ. ಆ ನೆನಪಿಡುವ ಟ್ರಿಕ್ಸ್ ಗಳ ಮೂಲಕ ಏನಪ್ಪಾ ಅಂದ್ರ ಪ್ರತಿಯೊಂದು ರಾಜ್ಯದೊಳಗೂ ಏನಪ್ಪಾ ಅಂದ್ರ ಯಾವ್ಯಾವ ಬುಡಕಟ್ಟು ಸಮುದಾಯಗಳು ಕಂಡು ಬರ್ತವೆ. ಹೆಂಗ್ ನಾವು ಸಮರಾಭ್ಯಾಸಗಳನ್ನ ಅಧ್ಯಯನ ಮಾಡಿದಾಗ ಕೋಡ್ಗಳ ರಚನೆ ಮಾಡಿದೀವಲ್ಲ, ಅದೇ ರೀತಿಯಾಗಿ ಈ ಬುಡಕಟ್ಟು ಸಮುದಾಯಗಳನ್ನ ನೆನಪಿಟ್ಕೊಳಕ ಒಂದು ವಿಶೇಷವಾದ ಕೋಡ್ಗಳನ್ನ ರಚನೆ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನಪ್ಪಾ ಅಂದ್ರೆ ಅವುಗಳನ್ನ ತೆಗೆದುಕೊಂಡು ಬರ್ತೀನಿ. ಒಂದು ಸಲ ಹೋದ್ರೆ ನೀವು ಬೇಕಾದ ಎಕ್ಸಾಮ್ ಬರಿ, ಎಲ್ಲಾ ಎಕ್ಸಾಮ್ಗೆ ಏನು ಹೆಲ್ಪ್ ಆಗ್ಬೇಕು ಅಂತ ಕೋಡ್ಗಳನ್ನ ಏನ್ ಮಾಡಿದೀವಪ್ಪ ಅಂದ್ರ ರಚನೆ ಮಾಡಿದೀವಿ. ಅವ್ನ ಮುಂದೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಎರಡನೇದು ಯಾವ್ದು ಬರ್ತದಪ್ಪ ಅಂದ್ರ ಟಿಬೆಟೋ ಮಂಗೋಲಾಯ್ಡ್ ಜನಾಂಗ ಬರ್ತದ. ಮೊದಲನೇದು ಅಂದ್ರ ಭಾರತದಲ್ಲಿ ಮಂಗೋಲಾಯ್ಡ್ ಜನಾಂಗ ಎರಡು ಬರ್ತದ. ಒಂದೇದು ಪ್ಯಾಲಿಯೋ ಮಂಗೋಲಾಯ್ಡ್, ಇನ್ನೊಂದು ಏನಪ್ಪಾ ಅಂದ್ರ ಟಿಬೆಟೋ ಮಂಗೋಲಾಯ್ಡ್ ಜನಾಂಗ ಬರ್ತದ. ಇವ್ರು ಏನಪ್ಪಾ ಅಂದ್ರ ಟಿಬೆಟ್ ಮೂಲದವರು. ಇವರು ಟಿಬೆಟ್ ಮಂಗೋಲಾಯ್ಡ್ ಜನಾಂಗದವ್ರು ಏನಪ್ಪಾ ಅಂದ್ರ ಟಿಬೆಟ್ ಮೂಲದವರಾಗಿದ್ದು ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಇವ್ರು ನೆಲೆಸಿದ್ದಾರ. ಇವ್ ನೋಡ್ರಿ, ಇವ್ರು ಯಾವ ಭಾಗದಲ್ಲಿ ನೆಲೆಸಿದಾರಪ್ಪ ಅಂದ್ರ ಈ ಭಾಗದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಇವರು ನೆಲೆಸಿದ್ದಾರೆ. ಹಿಮಾಲಯದ ಎತ್ತರವಾದ ಭಾಗದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಟಿಬೆಟೋ ಮಂಗೋಲೈಡ್ ಜನಾಂಗದವ್ರು ಏನಪ್ಪಾ ಅಂದ್ರ ವಾಸ ಮಾಡಿದಾರ. ಈ ಟಿಬೆಟೋ ಮಂಗೋಲೈಡ್ ಜನಾಂಗದವರು ಮೂಲತಃ ಅವರ ಸ್ಥಳವನ್ನು ನೋಡಿದಾಗ, ಅವರ ಮೂಲವನ್ನು ನೋಡಿದಾಗ ಎಲ್ಲಿಂದ ಬಂದಿದ್ದಾರಪ್ಪ ಅಂದ್ರ ಟಿಬೆಟ್ ಪ್ರದೇಶದಿಂದ ಬಂದವರು. ಇವರು ಯಾವ ಪ್ರದೇಶದಿಂದ ಬಂದವರು? ಟಿಬೆಟ್ ಪ್ರದೇಶದಿಂದ ಬಂದರು. ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಈ ಜನಾಂಗ ಕಂಡು ಬರ್ತದ ಅಂದ್ರ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದ, ಲಡಾಖ್ ಪ್ರದೇಶದಲ್ಲಿ ಕಂಡು ಬರ್ತದ, ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರ, ಹಿಮಾಚಲ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಕೆಲವು ಭಾಗಗಳಲ್ಲಿ ಏನಾಗ್ತದಪ್ಪ ಅಂದ್ರ ಈ ಟಿಬೆಟೋ ಮಂಗೋಲಾಯ್ಡ್ ಜನಾಂಗದವ್ರು ಏನಪ್ಪಾ ಅಂದ್ರ ಕಂಡು ಬರ್ತಾರ. ಎಲ್ಲೆಲ್ಲಿ ಕಂಡು ಬರ್ತಾರ? ಸಿಕ್ಕಿಂ ರಾಜ್ಯದೊಳಗ, ಲಡಾಖ್ನಲ್ಲಿ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರ ಈ ಬುಡಕಟ್ಟು ಸಮುದಾಯ ಏನಪ್ಪಾ ಅಂದ್ರ ಕಂಡು ಬರ್ತದ. ನೆಕ್ಸ್ಟ್ ಈ ಟಿಬೆಟೋ ಮಂಗೋಲೈಡ್ ನಲ್ಲಿ ಬರುವಂತ ಪ್ರಮುಖ ಬುಡಕಟ್ಟುಗಳು ನೋಡ್ರಿ, ಬೋಟಿಯಾ ಬರ್ತದ, ಲೆಪ್ಚಾ ಬರ್ತದ. ಅರುಣಾಚಲ ಪ್ರದೇಶದ ವಿವಿಧ ಬುಡಕಟ್ಟುಗಳು ಏನಪ್ಪಾ ಅಂದ್ರೆ ಇಲ್ಲಿ ಕಂಡು ಬರ್ತವ. ನೆಕ್ಸ್ಟ್ ನೋಡ್ರಿ, ಉಣ್ಣೆ ಕೈಗಾರಿಕೆ, ಕುರಿ ಮತ್ತು ಆಡುಗಳಿಂದ ಸಿಗುವ ಉಣ್ಣೆಯು ಇವರ ಆರ್ಥಿಕತೆಯ ಬೆನ್ನೆಲುಬು. ವಿಶ್ವದ ಅತ್ಯುತ್ತಮ ಗುಣಮಟ್ಟದ ಕಾಶ್ಮೀರ್ ಉಣ್ಣೆ ಮಂಗೋಲಿಯಾದ ಮೇಕೆಗಳಿಂದ ಏನಪ್ಪಾ ಅಂದ್ರೆ ಬರ್ತದೆ. ಆಲ್ರೆಡಿ ಏನ್ ಮಾಡ್ಯಾನಪ್ಪ ಅಂದ್ರೆ ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಕೇಳಿದಾನ. ನೋಡ್ರಿ, ಕಾಶ್ಮೀರದ ಉಣ್ಣೆ ಶಾಲುಗಳಂತ ಬರ್ತಾವ. ಬಹಳಷ್ಟು ಫೇಮಸ್, ವಿಶ್ವದಲ್ಲಿ ಏನಿರ್ತಪ್ಪ ಅಂದ್ರೆ ಬಹಳಷ್ಟು ಫೇಮಸ್ ಇದ್ದಂತವು ಈ ಕಾಶ್ಮೀರದ ಉಣ್ಣೆ ಶಾಲೆಗಳು ಏನದವಲ್ಲ ಅವುಗಳನ್ನ ಏನಪ್ಪಾ ಅಂದ್ರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂತ ವಿಶೇಷ ಒಂದು ಕಾಡು ಕುರಿ ಅಂತ ಕಂಡು ಬರ್ತದ. ಮತ್ತೆ ಅಲ್ಲಿ ಆಡುಗಳಿಂದ ಸಿಗುವಂತ ಉಣ್ಣೆ ಏನಪ್ಪಾ ಅಂದ್ರ ಬಳಕೆ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಕಾಶ್ಮೀರದ ಉಣ್ಣೆ ಶಾಲೆಗಳನ್ನ ಏನಪ್ಪಾ ಅಂದ್ರ ತಯಾರು ಮಾಡ್ತಾರ. ಇದು ಕಲೆ ಯಾರಿಂದ ಬಂದಿದಪ್ಪ ಅಂದ್ರ ಮಂಗೋಲಿಯಾ ಜನಾಂಗದಿಂದ, ಮಂಗೋಲಿಯದ ಏನಪ್ಪಾ ಅಂದ್ರ ಬಂದಂತದ್ದು. ಏನದು? ಮಂಗೋಲಿಯಾದ ಮೇಕೆಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನ ತಯಾರು ಮಾಡ್ತಾರೆ. ಯಾವ ಶಾಲೆಗಳನ್ನ? ಕಾಶ್ಮೀರ್ ಶಾಲೆಗಳನ್ನ. ಯಾವ ಶಾಲೆಗಳನ್ನ? ಕಾಶ್ಮೀರ್ ಶಾಲೆಗಳನ್ನ ಏನಪ್ಪಾ ಅಂದ್ರ ತಯಾರು ಮಾಡ್ತಾರ. ಇನ್ನ ಮಂಗೋಲಿಯನ್ ಜನಾಂಗದ ಸಂಕ್ಷಿಪ್ತ ಮಾಹಿತಿ ಅದ ನೋಡ್ರಿ, ಒಂಚೂರು ನೋಡ್ಕೊಂಡ್ಬಿಡ್ರಿ. ಅದೇ ರೀತಿ ಏನಪ್ಪಾ ಅಂದ್ರ ಅಗಳ ಯಾವ ರೀತಿಯಾಗಿ ಸ್ಕ್ರೀನ್ ಶಾಟ್ ಅನ್ನು ತಗೊಂಡಿದ್ರಲ್ಲ ಆ ರೀತಿ ಏನಪ್ಪಾ ಅಂದ್ರ ತಗೊಂಡ್ಬಿಡ್ರಿ. ನೋಡ್ರಿ, ಆ ಮಂಗೋಲಿಯನ್ ಜನಾಂಗದ ಮೂಲವನ್ನು ನೋಡಿದಾಗ ಮಧ್ಯ ಏಷ್ಯಾ ಮತ್ತು ಪೂರ್ವ ಏಷ್ಯಾ ಅಂತ ಬರ್ತದ. ಮಧ್ಯ ಏಷ್ಯಾ ಅಂತ ಏನ್ ಮಾಡ್ರಪ್ಪ ಅಂದ್ರೆ ನೆನ್ಪಿಟ್ಕೋರಿ, ಇಲ್ಲಿ ಮಂಗೋಲಿಯಾ ಮತ್ತು ಚೀನಾದವ್ರು ಏನಪ್ಪಾ ಅಂದ್ರೆ ಇವ್ರು ಬರ್ತಾರ. ಮುಖ್ಯ ಲಕ್ಷಣ ನೋಡಿದಾಗ ಎಫಿಕಾಂತಿಕ್ ಫೋಲ್ಡ್ ಅಂದ್ರೆ ಓರೆಯಾದ ಕಣ್ಣುಗಳು ಮತ್ತು ಹಳದಿ ಮಿಶ್ರಿತ ಚರ್ಮ. ಇವ್ರಿಗೆ ಅದ್ರ ಸಲುವಾಗಿ ಏನಪ್ಪಾ ಅಂದ್ರ ಹಳದಿ ಜನಾಂಗ ಅಂತ ಏನಪ್ಪಾ ಅಂತ ಕರೀತಾರ. ಇನ್ನ ವಾಸಸ್ಥಾನ ಮಂಗೋಲಿಯಾ, ಟಿಬೇಟು, ಸೈಬೇರಿಯಾ ಮತ್ತು ಈಶಾನ್ಯ ಭಾರತದಲ್ಲಿ ಯಾವ ಭಾಗದಲ್ಲಿ ಕಂಡು ಬರ್ತಾರ ಅಂದ್ರ ಈಶಾನ್ಯ ಭಾರತದಲ್ಲಿ ಕಂಡು ಬರ್ತಾರ. ನಮಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಏನಾಗ್ತದಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಆಗ್ತದ. ಇನ್ನ ಈ ಮಂಗೋಲಿಯನ್ ಜನಾಂಗವು ತಮಗ ವಾಸಕ್ಕೆ ನಿರ್ಮಾಣ ಮಾಡಿಕೊಂಡಂತ ಗುಡಿಸಲುಗಳಿಗೆ ಏನಂತಾರಂದ್ರ ಗರ್ ಅಂತ ಕರೀತಾರ. ಅವ್ರು ಏನಂತ ಕರೀತಾರ? ಗರ್ ಅಂತ ಕರೀತಾರ. ಈ ಗರ್ಗಳು ಏನಾಗಿದವಪ್ಪ ಅಂದ್ರ ಚಲಿಸುವ ಗುಡಿಸಲುಗಳು. ಇವು ಏನಪ್ಪಾ ಅಂದ್ರ ಚಲಿಸುವ ಗುಡಿಸಲುಗಳಂತ ಏನಪ್ಪಾ ಅಂದ್ರ ಕರೀತಾರ. ಇನ್ನ ಇವರ ಪ್ರಮುಖ ಧರ್ಮವನ್ನು ನೋಡಿದಾಗ ಬೌದ್ಧ ಧರ್ಮ ಮತ್ತು ಸೆಮಿನಿಸಂ ಏನಪ್ಪಾ ಅಂದ್ರ ಇವರಲ್ಲಿ ಏನಪ್ಪಾ ಅಂದ್ರ ಆಚರಣೆ ಕಂಡು ಬರ್ತದ. ಧರ್ಮ ಅಂತ ಕೇಳಿದಾಗ ಬೌದ್ಧ ಧರ್ಮ ಏನಪ್ಪಾ ಅಂದ್ರ ಬರ್ತದ. ಇವರ ಮುಖ್ಯ ಕಸಬ ನೋಡಿದಾಗ ಪಶುಪಾಲನೆ. ಇವರ ಮುಖ್ಯ ಅಂದ್ರ ಮಂಗೋಲಿಯನ್ ಜನಾಂಗದ ಮುಖ್ಯ ಕಸಬು ಏನಪ್ಪಾ ಅಂದ್ರ ಪಶುಪಾಲನೆ ಬರ್ತದ. ಯಾವ ಪಾಲನೆ ಬರ್ತದ? ಪಶುಪಾಲನೆ ಏನಪ್ಪಾ ಅಂದ್ರ ಬರ್ತದ. ನೆಕ್ಸ್ಟ್ ಮೆಡಿಟೇರಿನಿಯನ್ ಜನಾಂಗ ಅಂತ ಬರ್ತದ. ಯಾವ್ದು ಬರ್ತದ? ಮೆಡಿಟೇರಿನಿಯನ್ ಜನಾಂಗ ಅಂತ ಏನಪ್ಪಾ ಅಂದ್ರ ಬರ್ತದ. ಈ ಮೆಡಿಟೇರಿನಿಯನ್ ಜನಾಂಗದವರು ವಿಶ್ವದ ಪ್ರಮುಖ ಕಾಕಾಸೈಡ್ ಜನಾಂಗದ ಒಂದು ಪ್ರಮುಖ ಶಾಖೆ.
ನೋಡ್ರಿ, ಭಾರತದಲ್ಲಿ ಒಟ್ಟಾರೆಯಾಗಿ 3 ಬುಡಕಟ್ಟು ಪ್ರವರ್ಗಗಳು ಕಂಡು ಬರ್ತಾವ. ಒಂದನೇದು ನಿಗ್ರಿಟೋ ಜನಾಂಗ, ಎರಡನೇದು ಮಂಗೋಲಿಯನ್ ಜನಾಂಗ, ಮೂರನೇದು ಏನಪ್ಪಾ ಅಂದ್ರ ಮೆಡಿಟೇರಿನಿಯನ್ ಜನಾಂಗ ಅಂತ ಬರ್ತದೆ. ಈ ಮೆಡಿಟೇರಿನಿಯನ್ ಜನಾಂಗ ಏನಪ್ಪಾ ಅಂದ್ರ ಕಾಕಸಾಯ್ಡ್ ಜನಾಂಗದ ಒಂದು ಪ್ರಮುಖ ಶಾಖೆಗದ. ಇವರನ್ನು ದ್ರಾವಿಡ ಮೂಲಕ್ಕೆ ಹತ್ತಿರದವರೆಂದು ಸಹ ಪರಿಗಣಿಸಲಾಗುತ್ತದೆ. ಈ ಮೆಡಿಟೇರಿನಿಯನ್ ಜನಾಂಗ ಏನದಲ್ಲ ಅದು ಏನಪ್ಪಾ ಅಂದ್ರ ದ್ರಾವಿಡ ಮೂಲಕ್ಕೆ ಏನಪ್ಪಾ ಅಂದ್ರ ಬಹಳ ಸಮೀಪವಾದ ಜನಾಂಗ. ದ್ರಾವಿಡರ ಎಲ್ಲ ಲಕ್ಷಣಗಳು ಏನಪ್ಪಾ ಅಂದ್ರ ಇವರಲ್ಲಿ ಕಂಡು ಬರ್ತಾವ ಅನ್ನೋ ಸಲುವಾಗಿ ಇದು ದ್ರಾವಿಡ ಮೂಲಕ್ಕೆ ಏನಪ್ಪಾ ಅಂದ್ರ ಬಹಳಷ್ಟು ಸಮೀಪವಾದ ಸಮುದಾಯ ಅಂತ ಏನಪ್ಪಾ ಅಂದ್ರ ಗುರುತಿಸಲಾಗಿದೆ. ಈ ಜನಾಂಗದ ಮೂಲವು ಮಧ್ಯಪ್ರಾಚ್ಯ, ಮಿಡಲ್ ಈಸ್ಟ್ ಮತ್ತು ಉತ್ತರ ಆಫ್ರಿಕಾ ಎಂದು ಪರಿಗಣಿಸಲಾಗಿದೆ. ನೋಡ್ರಿ, ನಿಗ್ರೋಟೋ ಜನಾಂಗದ ಮೂಲ ಯಾವುದು? ಆಫ್ರಿಕಾ ಬರ್ತದೆ. ಮಂಗೋಲಿಯನ್ ಜನಾಂಗದ ಮೂಲ ಮಧ್ಯ ಏಷ್ಯಾ ಬರ್ತದೆ. ಅದೇ ರೀತಿಯಾಗಿ ಈ ಮೆಡಿಟೇರಿನಿಯನ್ ಜನಾಂಗದ ಮೂಲವನ್ನು ನೋಡಿದಾಗ ಮಧ್ಯಪ್ರಾಚ್ಯ ದೇಶ ಯಾವುದು? ಮಧ್ಯಪ್ರಾಚ್ಯ ದೇಶಗಳು ಮತ್ತು ಉತ್ತರ ಆಫ್ರಿಕಾ ಏನಪ್ಪಾ ಅಂದ್ರ ಬರ್ತದ. ಇತಿಹಾಸದ ವಿವಿಧ ಕಾಲಘಟ್ಟದಲ್ಲಿ ಇವರು ಯುರೋಪ, ಉತ್ತರ ಆಫ್ರಿಕಾ, ದಕ್ಷಿಣ ಏಷ್ಯಾಕ್ಕೆ ವಲಸೆ ಹೋದವರು. ನೋಡ್ರಿ, ದಕ್ಷಿಣ ಏಷ್ಯಾಕ್ಕೆ ಏನಪ್ಪಾ ಅಂದ್ರೆ ವಲಸೆ ಬಂದಾಗ ಭಾರತಕ್ಕೆ ಏನಪ್ಪಾ ಅಂದ್ರೆ ಇವರು ವಲಸೆ ಬರ್ತಾರ. ನೋಡ್ರಿ, ಇತಿಹಾಸದ ವಿವಿಧ ಕಾಲಘಟ್ಟಗಳನ್ನು ನೋಡಿದಾಗ ಈ ಏನು ಮೆಡಿಟೇರಿನಿಯನ್ ಜನಾಂಗ ಏನದಲ್ಲ ಅದು ಎಲ್ಲೆಲ್ಲಿ ಹೋಗ್ತದಪ್ಪ ಅಂದ್ರ ಯುರೋಪ್ ಖಂಡಕ್ಕೆ ವಲಸೆ ಹೋಗ್ತಾರ, ಆಫ್ರಿಕಾ, ಉತ್ತರ ಆಫ್ರಿಕಾಕ್ಕೆ ವಲಸೆ ಹೋಗ್ತಾರ, ಮತ್ತೇನಪ್ಪಾ ಅಂದ್ರ ದಕ್ಷಿಣ ಏಷ್ಯಾಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ವಲಸೆ ಹೋಗ್ತಾರ. ಆಮೇಲೆ ಈ ಮ್ಯಾಪ್ ಅನ್ನ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಸಿಂಧೂ ನಾಗರಿಕತೆಯ ನಿರ್ಮಾತೃಗಳು ಈ ಜನಾಂಗಕ್ಕೆ ಸೇರಿದವರು ಎಂಬ ಬಲವಾದ ನಂಬಿಕೆ ಇದೆ. ನೋಡ್ರಿ, ಈ ಮೆಡಿಟೇರಿನಿಯನ್ ಜನಾಂಗ ಏನಿದಲ್ಲ ಇದು ಮೂಲತಃ ಅಂದ್ರ ಭಾರತದಲ್ಲಿರುವಂತಹ ಅತ್ಯಂತ ಪ್ರಾಚೀನ ನಾಗರಿಕತೆ ಏನಂತ ಕರಿತೀವಿ, ಹರಪ್ಪ ನಾಗರಿಕತೆ, ಸಿಂಧೂ ನಾಗರಿಕತೆ ಅಂತ ಕರಿತೀವಲ್ಲ. ಈ ಸಿಂಧೂ ನಾಗರಿಕತೆ ನಿರ್ಮಾತೃಗಳು ಯಾವ ಜನಾಂಗಕ್ಕೆ ಸೇರಿದವರಂತ ಅಂತ ಕೇಳಿದಾಗ ಮೆಡಿಟೇರಿನಿಯನ್ ಜನಾಂಗದವ್ರು ಅಂತ ಬರ್ತಾರೆ. ಯಾರು ಬರ್ತಾರ? ಮೆಡಿಟೇರಿನಿಯನ್ ಜನಾಂಗದವ್ರು ಏನಪ್ಪಾ ಅಂದ್ರ ಬರ್ತಾರ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ಒಂದು ಚೂರು ಈ ಮ್ಯಾಪ್ ಅನ್ನ ಏನ್ ಮಾಡ್ರಪ್ಪ ಅಂದ್ರ ಗ್ಲಾನ್ಸ್ ಮಾಡ್ರಿ. ಬಹಳಷ್ಟು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ಇಲ್ಲಿ ಭಾರತವನ್ನು ಈ ಕಡೆ ಏನಪ್ಪಾ ಅಂದ್ರ ಉತ್ತರ ಭಾರತ ಅಂತ ಕರಿತೀವಿ, ಈ ಕಡೆ ಏನಪ್ಪಾ ಅಂದ್ರ ದಕ್ಷಿಣ ಭಾರತ ಅಂತ ಕರಿತೀವಿ. ನೋಡ್ರಿ, ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕಂಡು ಬರುವಂತ ಜನಾಂಗ ಯಾವುದಪ್ಪ ಅಂದ್ರ ದ್ರಾವಿಡಿಯನ್ ಜನಾಂಗ ಬರ್ತದ. ಯಾವ್ದು ಬರ್ತದ? ದ್ರಾವಿಡ ಜನಾಂಗ ಬರ್ತದ. ಇನ್ನ ಉತ್ತರ ಭಾರತದಲ್ಲಿ ಏನಪ್ಪಾ ಅಂದ್ರ ಆರ್ಯ ಜನಾಂಗ ಕಂಡು ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್. ಇವ ಸಾಕಷ್ಟು ಬಾರಿ ಏನಾಗಿದ್ದಾನಪ್ಪ ಅಂದ್ರ ನಮಗ ಪರೀಕ್ಷೆಗೆ ಕೇಳಿದ್ದಾನ. ನೋಡ್ರಿ, ದಕ್ಷಿಣ ಭಾರತದಲ್ಲಿ ಕಂಡು ಬರುವ ಜನಾಂಗ ಯಾವುದಂದ್ರ ದ್ರಾವಿಡಿಯನ್ ಜನಾಂಗ ಬರ್ತದ. ನೆಕ್ಸ್ಟ್, ಉತ್ತರ ಭಾರತದಲ್ಲಿ ಕಂಡು ಬರುವಂತ ಜನಾಂಗ ಯಾವುದಪ್ಪ ಅಂದ್ರ ಆರ್ಯನ್ ಜನಾಂಗ ಕಂಡು ಬರ್ತದ. ಇನ್ನ ಇಲ್ಲಿ ಟಿಬೆಟೋ ಮಂಗೋಲಾಯ್ಡ್ ಜನಾಂಗ, ಇಲ್ಲಿ ಎಲ್ಲೆಲ್ಲಿ ಮಂಗೋಲಾಯ್ಡ್ ಜನಾಂಗಗಳು ಭಾರತದ ಯಾವ್ಯಾವ ಭಾಗದಲ್ಲಿ ಕಂಡು ಬರ್ತದ ಅಂತ ಕೊಟ್ಟಿದ್ರು. ಇಲ್ಲಿ ಟಿಬೆಟೋ ಮತ್ತು ಫಾಲಿಯೋ ಮಂಗೋಲಾಯ್ಡ್ ಜನಾಂಗದವ್ರು ಏನಪ್ಪಾ ಅಂದ್ರ ಕಂಡು ಬರ್ತಾರ. ಆಕ್ಚುಲಿ ಇದು ಈ ಕಡೆ ಆಗ್ಬೇಕು, ಇದು ಈ ಕಡೆ ಆಗ್ಬೇಕು. ಒಂಚೂರು ಏನಪ್ಪಾ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಫ್ಯಾಲಿಯೋ ಮೆಡಿಟೇರಿಯನ್ ಜನಾಂಗ ಅಂತ ಬರ್ತದ, ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗ ಅಂತ ಬರ್ತದ. ಇಲ್ಲಿ ನಾರ್ಡಿಕ ಜನಾಂಗ ನೋಡಿ, ಇದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ನಾರ್ಡಿಕ ಜನಾಂಗ ಭಾರತದ ಯಾವ ಭಾಗದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಉತ್ತರ ಭಾರತದಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದ? ಉತ್ತರ ಭಾರತದಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತದೆ. ಇಂಪಾರ್ಟೆಂಟ್, ಅದನ್ನ ನೆನಪಿಟ್ಕೋರಿ. ನೆಕ್ಸ್ಟ್, ಇವರ ವಾಸಸ್ಥಳವನ್ನ ನೋಡಿದಾಗ, ಯಾರ ವಾಸಸ್ಥಳ? ಮೆಡಿಟೇರಿಯನ್ ಜನಾಂಗದ ವಾಸಸ್ಥಳವನ್ನು ನೋಡಿದಾಗ ಇವರು ಮೆಡಿಟೇರಿಯನ್ ಸಮುದ್ರದ ಸುತ್ತಮುತ್ತಲು ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರ ವಾಸ ಮಾಡ್ತಾರ. ಆಮೇಲೆ ಏನಪ್ಪಾ ಅಂದ್ರ ಯುರೋಪ, ಆಫ್ರಿಕಾ, ಏಷ್ಯಾಗಳಿಗೆ ಏನಪ್ಪಾ ಅಂದ್ರೆ ಇವರು ವಲಸೆ ಹೋಗ್ತಾರ. ಇವ್ರು ಯಾವ್ಯಾವ ದೇಶಕ್ಕೆ ಹೋದ್ರ ಅನ್ನೋದು ಒಂಚೂರು ನೋಡ್ಕೊಂಡ್ಬಿಡ್ರಿ. ನೀವು ಎಕ್ಸಾಮ್ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ನಮಗೆ ಕೇಳಲ್ಲ GPS ಪರೀಕ್ಷೆ, ಆದ್ರೂ ಒಂದ್ಸಲ ಏನಪ್ಪಾ ಅಂದ್ರೆ ಗ್ಲಾನ್ಸ್ ಅನ್ನ ಮಾಡ್ಕೋರಿ. ಇವರ ಲ್ಯಾಂಗ್ವೇಜ್ ಅನ್ನು ನೋಡಿದಾಗ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್, ಸೆಮಿಟಿಕ್, ದ್ರಾವಿಡ ಭಾಷಾ ವರ್ಗಕ್ಕೆ ಏನಪ್ಪಾ ಅಂದ್ರೆ ಬರ್ತಾವ. ಭಾರತದಲ್ಲಿ ನೆಲೆಸಿರುವಂತ ಜನಾಂಗದವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಗಳು ಏನಾಗಿದವಪ್ಪ ಅಂದ್ರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದವು. ಇವು ಯಾವ ಭಾಷೆಗೆ ಸೇರಿದವ? ದ್ರಾವಿಡ ಭಾಷಾ ವರ್ಗಕ್ಕೆ ಏನಪ್ಪಾ ಅಂದ್ರ ಸೇರಿದವ. ಇನ್ನ ಧಾರ್ಮಿಕ ಆಚರಣೆಗಳಿದವಲ್ಲ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹಿಂದೂ ಧರ್ಮ ಎಲ್ಲ ಏನಪ್ಪಾ ಅಂದ್ರ ಕಂಡು ಬರ್ತಾವ. ಇಲ್ಲಿ ನಮ್ ಭಾರತಕ್ಕೆ ಸಂಬಂಧಪಟ್ಟದ್ ನೋಡ್ರಿ, ಭಾರತದಲ್ಲಿ ಈ ಜನಾಂಗದವರು ವೈದಿಕ ಮತ್ತು ದ್ರಾವಿಡ ಸಂಸ್ಕೃತಿ ಆಚರಣೆಗಳು ಏನಪ್ಪಾ ಅಂದ್ರ ಪಾಲಿಸ್ತಾರ. ಈ ಮೆಡಿಟೇರಿಯನ್ ಜನಾಂಗದವರು ಏನದಾರಲ್ಲ ಭಾರತದಲ್ಲಿ ವೈದಿಕ ಮತ್ತು ದ್ರಾವಿಡ ಸಂಸ್ಕೃತಿ ಏನಪ್ಪಾ ಅಂದ್ರ ಆಚರಣೆಯನ್ನ ಏನಪ್ಪಾ ಅಂದ್ರೆ ಪಾಲಿಸ್ತಾರ. ನೆಕ್ಸ್ಟ್, ಉಡುಗೆ ತೊಡುಗೆಗಳ ನೋಡ್ರಿ, ಅವ್ರು ನಮ್ಮ ಭಾರತಕ್ಕೆ ಸಂಬಂಧಪಟ್ಟದ್ದು ಏನಪ್ಪಾ ಅಂದ್ರೆ ಡಿಸ್ಕನ್ ನೋಡ್ರಿ. ಭಾರತಕ್ಕೆ ಸಂಬಂಧಪಟ್ಟಂತೆ ಪುರುಷರು ಪಂಚೆ ಮತ್ತು ಧೋತಿಯನ್ನು ಹಾಕ್ತಾರ. ಧೋತಿಯನ್ನ ಹಾಕ್ತಾರ. ಧೋತಿ ಅಲ್ಲ, ಧೋತಿ ಅಂದ್ರೆ ಬೆಂಕಿ ಅಂತ ಬರ್ತದೆ.
ನೋಡ್ರಿ, ಭಾರತದಲ್ಲಿ ಪುರುಷರು ಏನಪ್ಪಾ ಅಂದ್ರ ಪಂಚೆ ಮತ್ತು ಧೋತಿಯನ್ನ ಹಾಕ್ತಾರ. ಮಹಿಳೆಯರು ಏನಪ್ಪಾ ಅಂದ್ರ ಕಾಮನ್ ಆಗಿ ನಮಗೆಲ್ಲರಿಗೂ ಗೊತ್ತುವಂತೆ ಸಾರಿ ಏನ್ ಮಾಡ್ತಾರಪ್ಪ ಅಂತ ಹಾಕ್ತಾರ. ಇವರ ಮುಖ್ಯ ಉದ್ಯೋಗ ಯಾವುದಪ್ಪ ಅಂದ್ರ ಕೃಷಿ. ಈ ಮೆಡಿಟರೇನಿಯನ್ ಜನಾಂಗದ ಮುಖ್ಯ ಉದ್ಯೋಗ ಏನಪ್ಪಾ ಅಂದ್ರ ಕೃಷಿ. ವಿಶ್ವದ ಅತ್ಯಂತ ಹಳೆಯ ಕೃಷಿಕರು ಇವರು ಏನಾಗಿದಾರಪ್ಪ ಅಂದ್ರ ವಿಶ್ವದ ಅತ್ಯಂತ ಹಳೆಯದಾದಂತ ಕೃಷಿಕರು ಯಾರಪ್ಪ ಅಂದ್ರ ಈ ಮೆಡಿಟರೇನಿಯನ್ ಜನಾಂಗದವ್ರು ಏನಪ್ಪಾ ಅಂದ್ರ ಬರ್ತಾರ. ಇವರ ದೈಹಿಕ ಲಕ್ಷಣಗಳು ನೋಡಿದಾಗ ಗೋಧಿ ಬಣ್ಣ, ತಿಳಿ ಕಂದು ಬಣ್ಣವನ್ನು ಹೊಂದಿರ್ತಾರ. ಕಣ್ಣುಗಳು ಗಾಢ ಕಪ್ಪು ಅಥವಾ ಕಂದು ಬಣ್ಣದ ದೊಡ್ಡ ಕಣ್ಣುಗಳನ್ನು ಹೊಂದಿರ್ತಾರ. ಕೂದಲು ಕಪ್ಪನೆಯ ಅಲೆಯಾದ ಕೂದಲುಗಳನ್ನು ಹೊಂದಿರ್ತಾರೆ. ಇನ್ನು ಮೂಗು ಏನಪ್ಪಾ ಅಂದ್ರೆ ಉದ್ದನೆಯ ಮತ್ತು ಸಪೂರವಾದ ಮೂಗುಗಳನ್ನ ಏನಪ್ಪಾ ಅಂದ್ರೆ ಒಳಗೊಂಡಿರ್ತಾರೆ. ಇದರ ಸಂಕ್ಷಿಪ್ತ ಮಾಹಿತಿ ಇಲ್ಲೇ ನೋಡ್ರಿ. ಯಾವುದು ಈ ಮೆಡಿಟರೇನಿಯನ್ ಜನಾಂಗದ ಸಂಕ್ಷಿಪ್ತ ಮಾಹಿತಿ ಒಂದ್ಸಲ ನೋಡ್ರಿ. ಅದನ್ನ ಸ್ಕ್ರೀನ್ ಶಾಟ್ ತಗೋರಿ. ಅಗಳೆ ಯಾವ ರೀತಿಯಾಗಿ ಸ್ಕ್ರೀನ್ ಶಾಟ್ ತಗೊಂಡ್ರಲ್ಲ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೋರಿ. ಈ ಜನಾಂಗೀಯ ವರ್ಗವನ್ನು ನೋಡಿದಾಗ ಕಾಕಸಾಯ್ಡ್ ಜನಾಂಗಕ್ಕೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟವರು. ಇವರ ಮೂಲವನ್ನು ನೋಡಿದಾಗ ಮಧ್ಯ ಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದವರಾಗಿದ್ದಾರೆ. ಭಾರತದ ನೆಲೆಗಳನ್ನು ನೋಡಿದಾಗ ಪ್ರಧಾನವಾಗಿ ಇವ್ರು ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದಲ್ಲಿ ದ್ರಾವಿಡರು ಅಂತ ಏನ್ ಕರಿತೀವಲ್ಲ ಅವ್ರು ಏನಪ್ಪಾ ಅಂದ್ರೆ ಬರ್ತಾರ. ನೆಕ್ಸ್ಟ್ ವಾಯು ಭಾರತದಲ್ಲಿ ಇವ್ರು ಏನಪ್ಪಾ ಅಂದ್ರೆ ವಾಸವಾಗಿದ್ದಾರೆ. ಇನ್ನ ದೈಹಿಕ ಲಕ್ಷಣ ಗೋಧಿ ಬಣ್ಣದ ಚರ್ಮ, ಅಲೆಯಾದ ಕೂದಲು, ಉದ್ದನೆ ತಲೆಬುರುಡಿ. ಇನ್ನ ಪ್ರಮುಖ ಕೊಡುಗೆನ ಸಿಂಧೂ ನಾಗರಿಕತೆ, ಕೃಷಿ ಮತ್ತು ನಗರೀಕರಣದ ಬಗ್ಗೆ ಏನಪ್ಪಾ ಅಂದ್ರೆ ಇವರು ಪರಿಚಯನ ಮಾಡಿದಾರ. ಇವರ ಆಹಾರ ಪದ್ಧತಿ ನೋಡಿದಾಗ ಆಲಿವ್ ಎಣ್ಣೆ, ಧಾನ್ಯಗಳು ಮತ್ತು ಸಮುದ್ರ ಆಹಾರವನ್ನು ಏನಪ್ಪಾ ಅಂದ್ರೆ ಸ್ವೀಕಾರ ಮಾಡ್ತಾರ. ಇಲ್ಲಿ ಫಸ್ಟ್ ನಮಗೆ ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ನೋಡ್ರಿ, ಭಾರತೀಯ ಬುಡಕಟ್ಟು ಜನಾಂಗಗಳನ್ನು ಭೌಗೋಳಿಕವಾಗಿ ಕೆಳಕಂಡಂತೆ ವಿಭಾಗಿಸಲಾಗಿದೆ. ಇಲ್ಲಿವರೆಗೂ ಏನ್ ಮಾಡಿದಾರಪ್ಪ ಅಂದ್ರ ಪ್ರವರ್ಗಗಳನ್ನು ಡಿಸ್ಕಸ್ ಅನ್ನ ಮಾಡಿದ್ವಿ ನಾವು. ಅದೇ ರೀತಿಯಾಗಿ ಭಾರತೀಯ ಬುಡಕಟ್ಟು ಜನಾಂಗಗಳನ್ನು ಭೌಗೋಳಿಕವಾಗಿ ಅಂದ್ರೆ ಯಾವ ಯಾವ ಜನಾಂಗಗಳು ಎಲ್ಲೆಲ್ಲಿ ಭೌಗೋಳಿಕವಾಗಿ ಕಂಡು ಬರ್ತಾರ ಅನ್ನೋದು ಏನಪ್ಪಾ ಅಂದ್ರ ಇಲ್ಲಿ ಮಾಹಿತಿ ಅದ. ಇದು ನಿಮಗೆ ಈ ಸಿಲೆಬಸ್ ಎಲ್ಲಿ ಸಿಗ್ತದಪ್ಪ ಅಂದ್ರ 9th ಪುಸ್ತಕದೊಳಗೆ ಸಿಗ್ತದ. ನೀವು ಅದನ್ನಾದ್ರೂ ಓದ್ಬೋದು, ಇಲ್ಲಾಂದ್ರೆ ಇಲ್ಲಿ ಏನಪ್ಪಾ ಅಂದ್ರ ಕ್ಲಾಸ್ ಅನ್ನೋದು ಏನಪ್ಪಾ ಅಂದ್ರ ನೋಡ್ಬೋದು. ನೋಡ್ರಿ, ಈ ಭಾರತೀಯ ಬುಡಕಟ್ಟು ಜನಗಳ ಭೌಗೋಳಿಕ ಕೆಳಕಂಡಂತೆ ಏನಪ್ಪಾ ಅಂದ್ರೆ ವಿಭಜಿಸಲಾಗಿದೆ. ಇದನ್ನು ಸಹ ಏನಪ್ಪಾ ಅಂದ್ರ 3 ವಿಭಾಗಗಳನ್ನಾಗಿ ಏನ್ ಮಾಡ್ತಾರ, ಹಂಚಿಕೆಯನ್ನ ಮಾಡ್ತಾರ. ಮೊದಲನೇದು ಏನಪ್ಪಾ ಅಂದ್ರ ಈಶಾನ್ಯ ವಲಯದ ಆದಿವಾಸಿಗಳು ಅಂತ ಬರ್ತಾರ. ಯಾವ ವಲಯದ ಆದಿವಾಸಿಗಳು? ಈಶಾನ್ಯ ವಲಯದ ಆದಿವಾಸಿಗಳು ಅಂದ್ರೆ ಈಶಾನ್ಯ ಭಾರತಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಬುಡಕಟ್ಟು ಜನಾಂಗಗಳು ಬರ್ತಾರ. ಇವರು ಮೂಲತಃ ಏನಪ್ಪಾ ಅಂದ್ರ ಮಂಗೋಲರ ಜನಾಂಗಕ್ಕೆ ಸೇರಿದವರು. ಈಶಾನ್ಯ ವಲಯದ ಆದಿವಾಸಿಗಳು ಯಾವ ಜನಾಂಗಕ್ಕೆ ಸೇರಿದವರಪ್ಪ ಅಂದ್ರ ಮಂಗೋಲರ ಜನಾಂಗಕ್ಕೆ ಸೇರಿದರು. ಇವರು ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ ಪ್ರದೇಶ, ಅಸ್ಸಾಂ, ತ್ರಿಪುರ, ಮಣಿಪುರದಲ್ಲಿ ಕಂಡು ಬರುತ್ತಾರೆ. ನೋಡ್ರಿ, ಭಾರತದೊಳಗ ಈಶಾನ್ಯ ವಲಯದ ಆದಿವಾಸಿಗಳ ನೋಡಿದಾಗ ಇಲ್ಲಿ ಈ ಮಂಗೋಲರು ಎಲ್ಲೆಲ್ಲಿ ಕಂಡು ಬರ್ತಾರಪ್ಪ ಅಂದ್ರ ನಾಗಾಲ್ಯಾಂಡ್, ಒಂದ್ಸಲ ಅನ್ರಿ ನನ್ ಜೊತೆ, ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ ಪ್ರದೇಶ, ಅಸ್ಸಾಂ, ತ್ರಿಪುರ, ಮಣಿಪುರದ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಇವರು ಕಂಡು ಬರ್ತಾರ. ನೆಕ್ಸ್ಟ್, ಇವರು ಚೈನಾ ಮತ್ತು ಟಿಬೆಟ್ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಯನ್ನು ಮಾತನಾಡುತ್ತಾರೆ. ನೋಡ್ರಿ, ಭಾರತದ ಈಶಾನ್ಯ ಭಾಗದಲ್ಲಿ ವಾಸ ಮಾಡ್ತಿರೋದಂತ ಮಂಗೋಲರು ಏನ್ ಮಾಡ್ತಾರಪ್ಪ ಅಂದ್ರ ಚೈನಾ ಮತ್ತು ಟಿಬೆಟ್ ಭಾಷೆಗಳನ್ನು ಮಾತನಾಡ್ತಾರ. ಯಾವ ಭಾಷೆಗಳನ್ನು ಮಾತನಾಡ್ತಾರಪ್ಪ ಅಂದ್ರ ಚೈನಾ ಮತ್ತು ಟಿಬೆಟ್ ಭಾಷಾ ಪ್ರವರ್ಗಕ್ಕೆ ಸೇರಿದಂತ ಭಾಷೆಯನ್ನು ಮಾತಾಡೋದು. ಕೇಳಬಹುದು ನಮ್ಮ ಪರೀಕ್ಷೆ, ಭಾರತದ ಯಾವ ಭಾಗದಲ್ಲಿ ಮಂಗೋಲಾಯ್ಡ್ ಜನಾಂಗದವರು ಕಂಡು ಬರ್ತಾರಂತ ಪ್ರಶ್ನೆ ಕೇಳಬಹುದು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮಂಗೋಲಾಯ್ಡ್ ಜನಾಂಗದವರ ಕಂಡು ಬರುವುದಿಲ್ಲ ಅಂತ ಕೇಳಬಹುದು. 3 ರಾಜ್ಯಗಳು ಕಂಡು ಬರುವ ಕೊಡ್ತಾನ, ಇನ್ನೊಂದು ರಾಜ್ಯ ಯಾವುದೋ ಬಂದ್ ಏನಪ್ಪಾ ಅಂದ್ರೆ ಕರ್ನಾಟಕ ಅಂತ ಸೇರಿಸ್ತಾನ. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ. ಹಂಗಾಗಿ ನೀವು ಪ್ರತಿಯೊಂದು ಅಂಶಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಪಲ್ಸರಿ ಆಗಿ ನೆನಪಿಡಬೇಕು. ಈ ನೋಡ್ರಿ, ಈ ಮಂಗೋಲರು ಎಲ್ಲೆಲ್ಲಿ ಕಂಡು ಬರ್ತಾರ ಭಾರತದೊಳಗೆ? ನಾಗಾಲ್ಯಾಂಡ್ ಕಂಡು ಬರ್ತಾರ, ಮೇಘಾಲಯದಲ್ಲಿ ಕಂಡು ಬರ್ತಾರ, ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಾರ, ತ್ರಿಪುರದಲ್ಲಿ ಕಂಡು ಬರ್ತಾರ, ಮಣಿಪುರ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತಾರ. ಈ ಮಂಗೋಲರ ಅಂದ್ರೆ ಈಶಾನ್ಯ ವಲಯದ ಆದಿವಾಸಿಗಳು ಯಾವ ಭಾಷಾ ಪ್ರವರ್ಗಕ್ಕೆ ಸೇರಿದವರಪ್ಪ ಅಂದ್ರ ಚೈನಾ ಮತ್ತು ಟಿಬೆಟ್ ಭಾಷಾ ಪ್ರವರ್ಗಕ್ಕೆ ಸೇರಿದವರು. ಈ ವಲಯದಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟುಗಳೆಂದರೆ ಗುರುಂಗ್, ಲಿಂಬಿ, ಲೆಫಾ, ಅಕ, ಮಿಸ್ಸಿ, ಗಾರೋ, ಚಕಮಾ, ನಾಗ, ಸೇಮಾ, ಕಚಾರಿ ಬುಡಕಟ್ಟು ಸಮುದಾಯಗಳು ಏನಪ್ಪಾ ಅಂದ್ರ ಕಂಡು ಬರ್ತಾವ. ಅವುಗಳೆಲ್ಲ ನೆನಪಿಟ್ಕೊಂಡಂತ ಟ್ರಿಕ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರ ಮುಂದಿನ ವಿಡಿಯೋದಾಗ ನಿಮಗ ತಿಳಿಸ್ತೀನಿ. ನೆಕ್ಸ್ಟ್, ಕೇಂದ್ರ ವಲಯದ ಆದಿವಾಸಿಗಳು ಬರ್ತಾವ. ಒಂದನೇದು ಈಶಾನ್ಯ ವಲಯದ ಆದಿವಾಸಿಗಳು, ಎರಡನೇದು ಕೇಂದ್ರ ವಲಯದ ಆದಿವಾಸಿಗಳು ಬರ್ತಾರ. ನೋಡ್ರಿ, ಈ ಕೇಂದ್ರ ವಲಯದ ಆದಿವಾಸಿಗಳು ಕೃಷ್ಣಾ ನದಿ ಉತ್ತರ ಮತ್ತು ಗಂಗಾ ನದಿಯ ದಕ್ಷಿಣ ಭಾಗಗಳಲ್ಲಿ ಬರುವ ಪರ್ವತ ಮತ್ತು ತಪ್ಪಲು ಪ್ರದೇಶಗಳನ್ನ ಏನಪ್ಪಾ ಅಂದ್ರೆ ಒಳಗೊಂಡದ. ಕೇಂದ್ರ ವಲಯದ ಆದಿವಾಸಿಗಳು ಎಲ್ಲಿ ಕಂಡು ಬರ್ತಾರಪ್ಪ ಅಂದ್ರ
ಕೃಷ್ಣಾ ನದಿಯ ಉತ್ತರ ಭಾಗ. ನೆಕ್ಸ್ಟ್ ಗಂಗಾ ನದಿಯ ದಕ್ಷಿಣ ಭಾಗಗಳಲ್ಲಿ ಏನಪ್ಪಾ ಅಂದ್ರ ಈ ಕೇಂದ್ರ ವಲಯದ ಆದಿವಾಸಿಗಳು ಕಂಡು ಬರ್ತಾರ. ಈ ಪ್ರದೇಶದ ಸಂತಾಲರು, ಮುಂಡಾಗಳು, ಬಿಲ್ಲರು, ಗೊಂಡರು ಏನಪ್ಪಾ ಅಂದ್ರ ಕಂಡು ಬರ್ತಾರೆ. ಕೇಂದ್ರ ವಲಯ ಆದಿವಾಸಿಗಳಲ್ಲಿ ಕಂಡು ಬರುವಂತ ಸಮುದಾಯ ಯಾವ್ಯಾವ ಅಂದ್ರ ಸಂತಾಲರು, ಮುಂಡಾಗಳು, ಬಿಲ್ಲರು ಮತ್ತು ಗೊಂಡರು ಏನಪ್ಪಾ ಅಂದ್ರ ಕಂಡು ಬರ್ತಾರ. ನೆಕ್ಸ್ಟ್ ಮುಂದ್ ನೋಡ್ರಿ, ವರನರ್, ಬೈಗಾಗಳು, ಕಾರಿಯ, ಕೊಂಡರು, ಕೋಲರು, ಭೂಮಿಗಳು, ಸಾವರ್ಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾರೆ. ಇವು ನೆನಪುಳಿಯಲ್ಲ ನಿಮಗ, ನನಗೆ ಗೊತ್ತು ನೆನಪುಳಿಯಲ್ಲ ಅನ್ನೋದು. ಆದ್ರೂ ಒಂದ್ಸಲ ಏನ್ ಮಾಡ್ರಪ್ಪ ಅಂದ್ರ ನೆನಪಿಡಾಕ್ ಟ್ರೈ ಮಾಡ್ರಿ. ನೀವು ಮುಂದೆ ಏನಪ್ಪಾ ಅಂದ್ರೆ ವಿಶೇಷವಾದ ಟ್ರಿಕ್ಸ್ ಗಳನ್ನ ಏನಪ್ಪಾ ಅಂದ್ರೆ ತಿಳಿಸಿದಾಗ ಕಂಪಲ್ಸರಿ ಏನಪ್ಪಾ ಅಂದ್ರೆ ನೆನಪುಳಿತಾವ. ಎರಡು ಬುಡಕಟ್ಟು ಜನಾಂಗಕ್ಕೆ ಹೋಲಿಸಿದರೆ ಇವರು ಅಭಿವೃದ್ಧಿ ಹೊಂದಿದ್ದಾರೆ. ನೋಡ್ರಿ, ಭಾರತದೊಳಗ ಭೌಗೋಳಿಕವಾಗಿ ಬುಡಕಟ್ಟು ಎಷ್ಟು ವಲಯಗಳು ಬರ್ತಾವಪ್ಪ ಅಂದ್ರ 3 ವಲಯಗಳು ಬರ್ತಾವ. ಒಂದನೇದು ಈಶಾನ್ಯ ವಲಯದ ಆದಿವಾಸಿಗಳು ಬರ್ತಾರ. ಎರಡನೇದು ಕೇಂದ್ರ ವಲಯದ ಆದಿವಾಸಿಗಳು ಬರ್ತಾರ. ಕೇಂದ್ರ ವಲಯದ ಆದಿವಾಸಿಗಳೇ ನಮ್ಮ ಪರೀಕ್ಷೆ ಪದೇ ಪದೇ ಕೇಳ್ತಿರುವಂತ ಅಂಶಗಳಂದ್ರ ಈ ಸಂತಾಲರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾನ, ಮುಂಡಾಗಳ ಬಗ್ಗೆ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳಿದ್ದಾನೆ, ಬಿಲ್ಲರು, ಗೋಂಡರ ಬಗ್ಗೆ ಏನಪ್ಪಾ ಅಂದ್ರ ಸಾಕಷ್ಟು ನಮಗೆ ಏನಾಗಿದಪ್ಪ ಅಂದ್ರ ಪ್ರಶ್ನೆಗಳು ಬಂದವ. ಮುಂದ ಪ್ರತಿಯೊಂದು ಜನಾಂಗದ ಬಗ್ಗೆ ನಿನ್ನೆ ಡೀಟೇಲ್ ಆಗಿ ಏನಪ್ಪಾ ಅಂದ್ರ ಅಧ್ಯಯನ ಮಾಡೋಣ. ನೆಕ್ಸ್ಟ್ ಏನಪ್ಪಾ ಅಂದ್ರ ದಕ್ಷಿಣದ ಆದಿವಾಸಿಗಳು ಅಂತ ಬರ್ತಾರೆ. ಯಾರು ಬರ್ತಾರ? ದಕ್ಷಿಣದ ಆದಿವಾಸಿಗಳು ಬರ್ತಾರ. ಕೃಷ್ಣಾ ನದಿಯಿಂದ ದಕ್ಷಿಣಕ್ಕೆ ಮತ್ತು ಕನ್ಯಾಕುಮಾರಿಯಿಂದ ಉತ್ತರಕ್ಕೆ ಇರುವ ಪ್ರದೇಶವನ್ನು ದಕ್ಷಿಣ ವಲಯ ಒಳಗೊಂಡಿರುವುದು. ನೋಡ್ರಿ, ಈ ದಕ್ಷಿಣ ವಲಯ ಏನದಲ್ಲ, ಕೃಷ್ಣಾ ನದಿಯಿಂದ ದಕ್ಷಿಣಕ್ಕೆ ಮತ್ತು ಕನ್ಯಾಕುಮಾರಿಯಿಂದ ಇರುವಂತ ಪ್ರದೇಶವನ್ನ ನಾವ್ ಏನಪ್ಪಾ ಅಂದ್ರ ದಕ್ಷಿಣ ವಲಯದ ಆದಿವಾಸಿಗಳಂತ ಏನಪ್ಪಾ ಅಂದ್ರ ಅವ್ರು ಕರಿತೀವಿ. ಇವ್ರು ಎಲ್ಲೆಲ್ಲಿ ಕಂಡು ಬರ್ತಾರ? ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಕೆಲವು ಭಾಗಗಳಲ್ಲಿ ಏನಪ್ಪಾ ಅಂದ್ರ ಕಂಡು ಬರ್ತಾರೆ. ಇನ್ನು ಪ್ರಮುಖ ಬುಡಕಟ್ಟುಗಳು ನೋಡಿದಾಗ ಸೋಲಿಗ, ಎರವ, ತೊಡವ, ಕೊಡಾ, ಚಂಚು, ಪನಿಯ, ಕಾಡಾರ, ಸಿದ್ದಿಗಳು, ಜೈನ ಕುರುಬ ಸಮುದಾಯಗಳು ಏನಪ್ಪಾ ಅಂದ್ರ ಕಂಡು ಬರ್ತಾವ. ಬಹಳಷ್ಟು ಇಂಪಾರ್ಟೆಂಟ್ ಇದು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ. ನೋಡ್ರಿ, ಇನ್ನೇನ್ ಹೇಳ್ತೀನಿ, ಭಾರತೀಯ ಬುಡಕಟ್ಟು ಜನಾಂಗಗಳನ್ನು ಭೌಗೋಳಿಕವಾಗಿ ಎಷ್ಟು ವಿಭಾಗಗಳಾಗಿ ಮಾಡಿದ್ವಪ್ಪ ಅಂದ್ರ 3 ವಿಭಾಗಗಳು ಮಾಡಿದೀವಿ. ಒಂದನೇದು ಈಶಾನ್ಯ ವಲಯದ ಆದಿವಾಸಿಗಳು, ಎರಡನೇದು ಕೇಂದ್ರ ವಲಯದ ಆದಿವಾಸಿಗಳು, ಮೂರನೇದು ಏನಪ್ಪಾ ಅಂದ್ರ ದಕ್ಷಿಣದ ವಲಯದ ಆದಿವಾಸಿಗಳಂತ ಏನಪ್ಪಾ ಅಂದ್ರ ಬರ್ತಾವ. ಇಲ್ಲಿಗೆ ಏನಪ್ಪಾ ಅಂದ್ರ ಕ್ಲಾಸ್ ಮುಗಿತದ. ಮುಂದೆ ಏನ್ ಮಾಡೋಣಪ್ಪ ಅಂದ್ರ ಇನ್ನು ಕರ್ನಾಟಕದಲ್ಲಿ ಕಂಡು ಬರುವಂತವು, ಭಾರತದಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಸಮುದಾಯಗಳು ಏನೇನದ ಅವುಗಳನ್ನ ಏನಪ್ಪಾ ಅಂದ್ರ ನಾವು ಡಿಸ್ಕಸ್ ಅನ್ನ ಮಾಡೋಣ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಕ್ಲಾಸ್ ಅನ್ನು ನೋಡಿದಂತ ತಮ್ಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಸಹಕಾರ, ಸಲಹೆ ಮತ್ತು ಸಪೋರ್ಟ್ ಹೀಗೆ ಇರಲಿ ಅನ್ನುತ್ತಾ ನನ್ನ ಕ್ಲಾಸ್ ಅನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.